ಮುಂಚೆ ಅವಿವಾದಲ್ಲಿ 1 ಕಿಲೋವ್ಯಾಟ್ ಆ್ಯಂಡ್ ಎಬೋ ಯು ಪಿ ಎಸ್ಗಳಿತ್ತು. ಈಗ ನಿಮ್ಮ ಡಿಮ್ಯಾಂಡ್ಗೋಸ್ಕರ ನಾವು 650 VA ಮತ್ತು 850 VA ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದೀವಿ. ನಿಮ್ಮ ಹಳೆ ವರ್ಕಿಂಗ್ ಕಂಡೀಷನ್ ಇರೋ ಲೆಡ್ ಆ್ಯಸಿಡ್ ಬ್ಯಾಟ್ರಿನ ಮತ್ತು ಯು ಪಿ ಎಸ್ನ ಸೋಲಾರ್ ಮಾಡ್ಕೋಬೇಕು ಅಂದರೆ ಅವಿವಾದು ಸೋಲಾರ್ ಯು ಪಿ ಎಸ್ ಯೂಸ್ ಮಾಡಿ. ಯಾವುದೇ ಬೀದಿ ವ್ಯಾಪಾರಿಗಳಾಗಲಿ, ಚಿಕ್ಕ ಪುಟ್ಟ ಮನೆಗಳಾಗಲಿ, ಫಾರ್ಮ್ ಹೌಸಸ್ ಆಗಲಿ ಪವರ್ ಕಟ್ನ ಚಿಂತೆ ಬೇಡ. ಈಗ ಅಪ್ಗ್ರೇಡೆಡ್ ಅವಿವಾದು ಹೋಮ್ ಲೈಟಿಂಗ್ ಸಿಸ್ಟಮ್ ಬಂದಿದೆ ಕಮ್ಮಿ ದರದಲ್ಲಿ. ಅವಿವಾದಲ್ಲಿ ಇನ್ನೋಸ್ ಹೈ ಕ್ವಾಲಿಟಿ ಲಿಥಿಯಂ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಗೆ ನೋಡ್ಕೋರೋ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲಿಥಿಯಂ ಹೈಬ್ರಿಡ್ UPS ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಹೈಬ್ರಿಡ್ UPS ಗಳನ್ನು, ಅದು ಲಿಥಿಯಂ UPS ಗಳನ್ನು ರೆಡಿ ಮಾಡ್ತಾರೆ. ಇವುಗಳು ಇದರಲ್ಲಿ ನಾರ್ಮಲ್ ಕರೆಂಟಲ್ಲೂ ಕೂಡ ಚಾರ್ಜ್ ಆಗುತ್ತೆ ಆ್ಯಂಡ್ ಸೋಲಾರಲ್ಲೂ ಕೂಡ ಇದು ಚಾರ್ಜ್ ಆಗುತ್ತೆ. ಸೊ ಇದರಲ್ಲಿ ಸೋಲಾರ್ ಎನರ್ಜಿಯನ್ನು ಈಸಿಯಾಗಿ ಯೂಸ್ ಮಾಡುವಂತಹ ಒಂದು ಟೆಕ್ನಿಕನ್ನು ಇವತ್ತು ಇವರು ತೊಗೊಂಬರ್ತಾ ಇದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಅವರು ಚಿಕ್ಕ ಹಳ್ಳಿಲಿರ್ಬೋದು ಅಥವಾ ಒಂದು ದೊಡ್ಡ ಮನೆ, ಓಕೆ, ಸ್ಮಾಲ್ ಗುಡಿಸ್ಲಿದ್ರು ಓಕೆ, ಇಲ್ಲ ನಿಮ್ಮ ಹತ್ರ ಡುಪ್ಲೆಕ್ಸ್ ಮನೆ ಇದೆ, ಟ್ರಿಪ್ಲೆಕ್ಸ್ ಮನೆ ಇದೆ, ಯಾರೂ ಕೂಡ ಈ ಬೆಸ್ಕಾಮ್ ಇರ್ಬೋದು ಅಥವಾ ಯಾವುದೇ ಪವರ್ ಸಪ್ಲೈ ಅವರ ಮೇಲೆ ಡಿಪೆಂಡೆಂಟ್ ಆಗದಿದ್ದಂತಹ ತಮ್ಮ ಪಾಡಿಗೆ, ನಿಮ್ಮ ಪಾಡಿಗೆ ನೀವೇ ಒಂದು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಿಕೊಂಡು ಹೇಗೆ ಇರಬಹುದು ಅನ್ನುವ ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರು ತೊಗೊಂಬರ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಅನೇಕ ರೀತಿಯ ಹೊಸ ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಹಳೆಯ ಪ್ರಾಡಕ್ಟ್ಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಅದು ಏನು ಮಾಡಿದ್ದಾರೆ, ಏನು ತರ್ತಾ ಇದ್ದಾರೆ, ಏನೇನು ಆಫರ್ಸ್ಗಳಿದೆ ಪ್ರತಿಯೊಂದು ತಿಳಿದುಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಈ ಕಂಪನಿಯ ಓನರ್ ಆಗಿರುವಂತಹ ರಾಮ್ ಮೋಹನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಅವರಿಂದ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವೀಕ್ಷಕರೇ, ರಾಮ್ ಮೋಹನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಮೊದಲನೇ ಕ್ವಶನ್ ಏನಂತಂದ್ರೆ, ತಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆನೂ ನಾವು ವಿಡಿಯೋ ಮಾಡಿದ್ವಿ. ಹೌದು. ಹಿಂದಿನ ವಿಡಿಯೋ ರೆಸ್ಪಾನ್ಸ್ ಯಾವ ತರ ಇತ್ತು, ನಮ್ಮ ವೀಕ್ಷಕರು ಯಾವ ತರ ರೆಸ್ಪಾನ್ಸ್ ಕೊಟ್ಟರು ತಮಗೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ತುಂಬ ವಾಲ್ಯೂಮ್ಸು, ತುಂಬ ಡಿಫ್ರೆಂಟ್ ವೆರೈಟೀಸ್ ಪ್ರಾಡಕ್ಟ್ಸ್ ಎಂಕ್ವೈರೀಸ್ ಬಂತು. ಆರ್ಡರ್ಸ್ ಕನ್ವರ್ಟ್ ಆಯಿತು. ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ, ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಮೀರಿ ಒಂದು 50 ಟೈಮ್ಸ್ ಜಾಸ್ತಿ ಆರ್ಡರ್ಸ್ ಬಂದಿದೆ. ಆ್ಯಂಡ್ ಆ ಪ್ರೋತ್ಸಾಹ, ನಮಗೆ ಆ ಡಿಮ್ಯಾಂಡ್ ನೋಡಿಕೊಂಡು ನಾವು ಹೊಸ ಪ್ರಾಡಕ್ಟ್ಸ್ ರಿಲೀಸ್ ಮಾಡಬೇಕು ಮಾರ್ಕೆಟ್ಗೆ ಅನ್ನೋ ನಮಗೆ ಇನ್ಸ್ಪಿರೇಷನ್ ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬಂತ ಸರ್? ಹೌದು ಸರ್, ಆಲ್ ಓವರ್ ಕರ್ನಾಟಕ ಬಂತು, ಆಂಧ್ರ ಪ್ರದೇಶದಿಂದ ಬಂತು, ತಮಿಳ್ನಾಡಿಂದ ಬಂತು, ಸೊ ಈವನ್ ಆ್ಯಸ್ ಫಾರ್ ಆಸ್ ಗುಜರಾತು, ರಾಜಸ್ಥಾನ್ ಕಡೆಯಿಂದನೂ ಬಂತು. ಸೊ ನಮ್ಮ ವಿಡಿಯೋಸ್ ಕನ್ನಡದಲ್ಲೇ ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಪರ್ಚೇಸ್ ಮಾಡ್ಕೊಳ್ಳೋಣ ಅನ್ನೋ ಎಂಕ್ವೈರೀಸು ಬಂತು, ಆರ್ಡರ್ಸು ಬಂತು. ಓಕೆ. ಕೆಲವು ಏರಿಯಾಸಲ್ಲಿ ನಾವು ಸಪ್ಲೈ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಈ ಪ್ರಾಡಕ್ಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ನಿಮಗೆ ಈ ಮೇನ್ಸ್ ಕಂಡೀಷನ್ಸು ಮತ್ತು ಫೀಲ್ಡ್ ಕಂಡೀಷನ್ಸ್ ತುಂಬ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಲೋಕಲ್ ಸಪೋರ್ಟು, ಆ ಲೋಕಲ್ ಒಂದು ಡೀಲರ್ಶಿಪ್ಪೇ ಆಗಲಿ, ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ ಇದ್ದರೆ ನಾವು ಅಂಥ ಜಾಗದಲ್ಲೂ ನಾವು ಕಾನ್ಫಿಡೆಂಟಾಗಿ ನಾವು ಸಪ್ಲೈ ಮಾಡ್ಬೋದು. ಏನೋ ಒಂದು ಸ್ಮಾಲ್ ಇಶ್ಯೂ, ಒಂದು ಫ್ಯೂಸ್ ಹೋಗಿದೆ ಅಂದ್ರೂ ನಾವು ಬೆಂಗಳೂರಿಂದ ಸಪೋರ್ಟ್ ಮಾಡೋಕ್ಕಾಗದೇ ಇರೋಂಥ ಜಾಗದಲ್ಲಿ ನಾವು ಸಪೋರ್ಟ್ ಮಾಡಲಿಲ್ಲ. ನಾವು ಹೇಳಿದ್ವಿ ಅವ್ರಿಗೆ ಡೀಲರ್ಶಿಪ್ ಆದಮೇಲೆ ನಾವು ನಿಮಗೆ ಕೊಡ್ಬೋದು ಅನ್ನೋದು. ಸೊ ಡೀಲರ್ಶಿಪ್ ಆಗಿದೆ. ಈಗ ತುಂಬ ಕಡೆ ಡೀಲರ್ಶಿಪ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನಲ್ಲಿ ನಮಗೆಲ್ಲ ಡೀಲರ್ಶಿಪ್ ಎಲ್ಲ ಎಂಕ್ವೈರೀಸ್ ಇದೆ, ಡೀಲರ್ಶಿಪ್ ಕನ್ವರ್ಟ್ ಆಗಿದೆ. ಸೊ ಈಗ ನಾವು ಆ ಲಾಸ್ಟ್ ಟೈಮ್ ಏನು ವಿಡಿಯೋ ಮಾಡಿದ್ವಿ, ಲಾಸ್ಟ್ ಟೈಮ್ ಯಾವ ಜಾಗದಲ್ಲಿ ನಮ್ಗೆ ಆಗದೇ ಇರೋ ಜಾಗದಲ್ಲಿ ಈಗ ನಾವು ಅದನ್ನೇ ಸಪೋರ್ಟ್ ಮಾಡ್ಬೋದು. ಈಗ ಕಳಿಸ್ಕೊಡ್ತೀವಿ. ನಾಳೆ ಏನೋ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗ್ಬೋದು, ಏನೋ ಒಂದು ಫ್ಯೂಸ್ ಹೋಗಿರ್ಬೋದು, ಇಲ್ಲ ಏನೋ ಒಂದು ಲೈಟ್ನಿಂಗು ಸಿಡ್ಲೋಡ್ದು ಒಂದು ಏನೋ ಯೂನಿಟಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ನಮ್ಮ ಡೀಲರ್ಶಿಪ್ ಅಲ್ಲಿದ್ದಾರೆ ಅಂದರೆ ಇವಾಗ ಒಬ್ಬರು ಕಸ್ಟಮರ್ಗೆ ಒಂದು ಯೂನಿಟ್ ಫೇಲ್ ಆಯಿತು, ಏನೋ ಒಂದು ರೀಸನ್ಗೆ ಒಂದು ಫೇಲ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ವಿತಿನ್ 24 hours ನಮ್ಮ ಡೀಲರಲ್ಲಿ ಹೋಗಿ ಒಂದು ರೀಪ್ಲೇಸ್ಮೆಂಟ್ ಯೂನಿಟ್ ಕೊಟ್ಬಿಟ್ಟು ಈ ಯೂನಿಟ್ ವಾಪಸ್ ತೊಗೊಂಡು ಅನಲೈಸ್ ಮಾಡೋದಕ್ಕೆ ಕೊಡ್ಬೋದು ನಮಗೆ. ಸೊ ಈ ಥರ ಪ್ರಾಬ್ಲಮ್ ಆಗಿಲ್ಲ, ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಲ್ಲ. ಬಟ್ ಇನ್ ಕೇಸ್ ಫ್ಯೂಚರಲ್ಲಿ ಆಯಿತು ಅಂದರೆ ಡೀಲರ್ಸ್ ಹತ್ರ ಆಲ್ರೆಡಿ ಯಾವಾಗಲೂ ಸ್ಟಾಕ್ ಇರೋದ್ರಿಂದ ಸಪ್ಲೈ ಮಾಡಿ ಈ ಪ್ರಾಬ್ಲಮ್ ಬಂದ ಮೇಲೆ ಎಕ್ಸ್ಚೇಂಜ್ ಮಾಡಿ, ಇಮಿಡಿಯೇಟಾಗಿ ಎಕ್ಸ್ಚೇಂಜ್ ಮಾಡಿದಾಗ ಕಸ್ಟಮರ್ಸ್ ಆರ್ ಆಲ್ಸೋ ಹ್ಯಾಪಿ, ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನೀವೇನು ಹೇಳಿದ್ರಿ ಅಂತಂದರೆ, ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ ಹಾಳಾಯಿತು ಅಂತಂದರೆ ನಮ್ಮ ಡೀಲರ್ ಇದ್ದರೆ ನಮ್ಮಲ್ಲಿರುವಂಥ ಪ್ರಾಡಕ್ಟನ್ನು ಇಟ್ಬಿಟ್ಟು ಅದನ್ನು ತೊಗೊಂಡ್ಬರ್ತೀವಿ. ಜಸ್ಟ್ ನಿಮ್ಮದನ್ನು ರಿಮೂವ್ ಮಾಡ್ಕೊಂಡು ಬಂದುಬಿಡೋದಿಲ್ಲ.
ರೆಡಿ ಮಾಡೋ ತನಕ ನಮಗೆ ಬೇಕಲ್ವಾ, Backup ಪವರ್ sir. ಬೇಕಲ್ವಾ, ಹೌದು. ಬ್ಯಾಕಪ್ ಬೇಕಲ್ವಾ, Backup ಬೇಕು. ಆ ವ್ಯವಸ್ಥೆಯನ್ನು ನೀವು ಕೊಡ್ತಾ ಇದ್ದೀರಾ. ಹೌದು, ಅದನ್ನೇ ಮೇನ್ ಫೋಕಸ್ ನಮ್ದಿರೋದು. ನೀವು ಹೇಳೋದು ಅವಿವಾ ಕಸ್ಟಮರ್ಗೆ ಎನಿ ಕಂಡೀಷನ್ ಪವರ್ ಪ್ರಾಬ್ಲಮ್ ಆಗಬಾರ್ದು. ಸೂಪರ್ ಸರ್, ಇದು ಒಂದು ಒಳ್ಳೆ ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನೇನು ಪ್ರಾಡಕ್ಟ್ ಸಿಗುತ್ತೆ ನಮ್ಮದ್ರಲ್ಲಿ? ನಿಮ್ಗೆ ಗೊತ್ತಿರೋ ಹಾಗೆ ಸೋಲಾರ್ ಲಿಥಿಯಂ UPS ಮಾಡ್ತಾ ಇದ್ದೀವಿ, ಹೈಬ್ರಿಡ್ UPS ಮಾಡ್ತಾ ಇದ್ದೀವಿ. ಮತ್ತು ಸೋಲಾರ್ ಟ್ರ್ಯಾಕರ್ಸ್ ಮಾಡ್ತಾ ಇದ್ದೀವಿ. ಸೋಲಾರ್ ಕ್ಲೀನಿಂಗ್ ಮಿಷಿನ್ ಅಂತ ಒಂದು ಪ್ರಾಡಕ್ಟ್ ಇದೆ. ಅದಾದಮೇಲೆ NIFPS ಅಂತ ಒಂದು ಪ್ರಾಡಕ್ಟ್, ಹೊಸ ಪ್ರಾಡಕ್ಟು. ಇದು ನಾವು ಸಿಮಿಲರ್ ಟು UPS, ಬಟ್ ಇದನ್ನು ನಾವು ರಾಜಸ್ಥಾನಲ್ಲಿ ದೊಡ್ಡ ದೊಡ್ಡ ಪವರ್ ಪ್ಲ್ಯಾಂಟಲ್ಲಿ ನೈಟ್ರೋಜನ್ ಇಂಜೆಕ್ಷನ್ ಸಿಸ್ಟಮ್ಸ್ಗೆ ನಾವು ಪವರ್ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಡಿಫೆನ್ಸ್ಗೆ ನಾವು ಸ್ವಿಚ್ ಮೋಡ್ ಪವರ್ ಸಪ್ಲೈಸ್, DC ಕನ್ವರ್ಟರ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಡಿಫೆನ್ಸಲ್ಲಿ ಸಪ್ಲೈ ಮಾಡ್ತೀವಿ. 2020ನಲ್ಲಿ ನಾವು ಬ್ರಹ್ಮೋಸ್ ಮಿಸೈಲ್ಸ್ಗೆ ಕೆಲವು ಪ್ರಾಡಕ್ಟ್ ಸಪ್ಲೈ ಮಾಡಿದ್ವಿ. ಸೊ ನಮಗೆ ವೇರಿಯಸ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಅದಲ್ಲದೆ ಇಷ್ಟಲ್ಲದೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಇದೆ, ಸೋಲಾರ್ LED ಸ್ಟ್ರೀಟ್ ಲೈಟ್ಸ್, LED ಸ್ಟ್ರೀಟ್ ಲೈಟ್, AC LED ಸ್ಟ್ರೀಟ್ ಲೈಟ್, ಡೌನ್ ಲೈಟ್ಸ್. ಇವಾಗ ಮನೇಲಿ ಆಫೀಸಲ್ಲಿ ನಿಮಗೆ 2x2 ಲೈಟ್ಸ್ ಬೇಕಾಗುತ್ತೆ, ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾನ್ಸಿ ಲೈಟ್ಸ್ ಬೇಕಾಗುತ್ತೆ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನಾವು ಇನ್ನೋಸು ಇಲ್ಲೇ ಇಂದಿನ ವಿಡಿಯೋದಲ್ಲಿ ಏನೇನು ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀವಿ, ಜಸ್ಟ್ ಒಂದು ಹೈಲೈಟ್ ಏನು ಬರ್ದಿದ್ದೀವಿ ನಾವು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ ನಮ್ಮ ವೀಕ್ಷಕರಿಗೆ. ಸರ್, ನಮ್ಮದು ಪ್ರಾಡಕ್ಟ್ಸ್ ಬಂದು ಲಿಥಿಯಂ UPS. ಇವಾಗ ಮುಂಚೆ ನಾವು 1 kW ಇಂದ ಆ್ಯಂಡ್ ಎಬೋವಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಬಟ್ ನಮಗೆ ಲಾಸ್ಟ್ ವಿಡಿಯೋ ಆದಮೇಲೆ ತುಂಬ ಕಸ್ಟಮರ್ಸ್ಗೆ 1 kW ಬೇಡ, ನಮ್ಗೆ ಲೋ ಪವರ್ ಬೇಕು, ಜಾಸ್ತಿ ಲೋಡ್ ಇರೋದಿಲ್ಲ. ಸೊ ಅಂಥ ಅಪ್ಲಿಕೇಶನ್ಗೆ ನಾವು ಒಂದು ಲೋ ಪವರ್ 650 VA ಇಂದ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. 650 VA ಇಂದ ಸ್ಟಾರ್ಟ್ ಮಾಡಿದ್ದೀರಾ. ಮ್ಯಾಕ್ಸ್ ಅಂದ್ರೆ ಎಷ್ಟು ಸಿಗುತ್ತೆ ನಿಮ್ಮ ಹತ್ರ? ಮ್ಯಾಕ್ಸ್ ಅಂದ್ರೆ ನಾವು ಕಸ್ಟಮ್ ಬೆಲ್ಟ್ 10 KVA ಬೇಕು ಅಂದ್ರೆ ನಾವು 10 KVA ವರೆಗೂ ಮಾಡಕ್ಕೆ ರೆಡಿ ಇದ್ದೀರಾ? ಹೌದು. ಎರಡನೇ ಪ್ರಾಡಕ್ಟ್ ಬಂದು ಈಗ ನಮ್ಗೆ ಇನ್ನೂ ಒಂದು ಸ್ಪೆಸಿಫಿಕ್ ಆಗಿ ಇನ್ನೂ ಒಂದು ರಿಕ್ವೈರ್ಮೆಂಟ್ ಬಂತು. ಸೊ ಕೆಲವು ತುಂಬ ಕಸ್ಟಮರ್ಸ್ಗೆ ಆಲ್ರೆಡಿ ಲೆಡ್ ಆಸಿಡ್ ಬ್ಯಾಟ್ರಿ ಯೂಸ್ ಮಾಡ್ತಿರ್ತಾರೆ. ಸೊ ಲೆಡ್ ಆಸಿಡ್ ಬ್ಯಾಟ್ರಿನ ನಾವು ಸೋಲಾರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಸೋಲಾರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನೆಲ್ಲ ಎಕ್ಸ್ಟರ್ನಲ್ ಡಿವೈಸಸ್ ಹಾಕಬೇಕಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ಯಾನಲ್ ಮತ್ತು ಅದು ಪರ್ಫಾರ್ಮ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ಈ ಎಕ್ಸಿಸ್ಟಿಂಗ್ ಇರೋ ಲೆಡ್ ಆಸಿಡ್ ಬ್ಯಾಟ್ರಿಗೆ ಸೋಲಾರ್ ಆಪ್ಷನ್, ಅದು ಒಂದು ವಿತ್ ಇನ್ವರ್ಟರ್ ಬರುತ್ತೆ. ಇದು ಒಂದು ಪ್ರಾಡಕ್ಟ್ ಆಯ್ತು. ಮೂರನೇದು ಏನು ಸರ್, ಇದು ಹೋಮ್ ಲೈಟಿಂಗ್ ಸಿಸ್ಟಮ್ ಅಂದ್ರೆ ಏನಿದೆ? ಹೋಮ್ ಲೈಟಿಂಗ್ ಸಿಸ್ಟಮ್ ಅಲ್ಲಿ ನಮ್ದು ಮುಂಚೆ ನಾವು ಹಳೆ ವಿಡಿಯೋನಲ್ಲಿ 2 ಬಲ್ಬ್ ಇಂದು ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ವಿ. ಸೊ ಅದರಲ್ಲಿ ಬ್ಯಾಟ್ರಿ ಸಪರೇಟ್ ಆಗಿ ಒಂದು ಎಕ್ಸ್ಟರ್ನಲ್ ಬ್ಯಾಟ್ರಿ ಹಾಕಿ ಒಂದು ಸೆಟಪ್ ತೋರಿಸಿದ್ವಿ. ಈಗ ಹೊಸ ಪ್ರಾಡಕ್ಟಲ್ಲಿ ಬಿಲ್ಟ್ ಇನ್ ಬ್ಯಾಟ್ರಿ ಬಂದ್ಬಿಡುತ್ತೆ, ಮತ್ತು 4 ಲೈಟು, ಫ್ಯಾನು ಕನೆಕ್ಟ್ ಮಾಡ್ಕೋಬಹುದು. ನಾರ್ಮಲ್ DC ಫ್ಯಾನ್ 12 ವೋಲ್ಟ್ DC ಫ್ಯಾನ್ ಬರುತ್ತೆ. ಸೊ ಇದು ಹೊಸದು ಸಿಸ್ಟಮ್ ಇದೆ, ಅಪ್ಗ್ರೇಡೆಡ್ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಸೋಲಾರ್ ಗ್ರಿಡ್ ಸೆಟಪ್ ಅಂತ ಹೇಳ್ತಾರೆ. ಸೋಲಾರ್ ಗ್ರಿಡ್ ಸೆಟಪ್ ಅಲ್ಲಿ ಇವಾಗ ಏನಾಗ್ತಿದೆ ಅಂದ್ರೆ, ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಕಡೆಯಿಂದ ನಿರಂತರ ಜ್ಯೋತಿ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ನಿಮಗೆ 24 hours ನಿಮಗೆ ಪವರ್ ಬ್ಯಾಕಪ್ AC ಸಪ್ಲೈ ಕೊಡ್ತಿದ್ದಾರೆ. ಅದಕ್ಕೊಂದು ರೆಗ್ಯುಲೇಷನ್ಸ್ ಇದೆ. ಈಗ ತುಂಬ ಕಸ್ಟಮರ್ಸ್ ಹತ್ರ ಇದರಲ್ಲಿ ಇಲ್ಲ, ನಿರಂತರ ಜ್ಯೋತಿ ಸ್ಕೀಮಲ್ಲಿ ಬರೋದಿಲ್ಲ. ಮತ್ತು ಕೆಲವು ಲೇಔಟ್ಸಲ್ಲಿ ಸಪ್ಲೈ ಬೆಸ್ಕಾಮ್ ಸಪ್ಲೈ ಇರೋದಿಲ್ಲ. ನೀವು ಪೆನಾಲ್ಟಿ ಪೇ ಮಾಡಿ ಅಡಿಷ್ನಲ್ ಚಾರ್ಜಸ್ ಕೊಟ್ಟು ನೀವು ಹಾಕ್ಸ್ಕೋಬೇಕಾಗತ್ತೆ. ದೀಸ್ ಆರ್ ಆಲ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಸೊಲ್ಯೂಷನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ನಮ್ಮ ಹತ್ರ ಸ್ಟ್ಯಾಂಡ್ ಅಲೋನ್, ಇವಾಗ ನಿಮ್ಮ ಕಂಪ್ಲೀಟ್ ಸೋಲಾರಲ್ಲೇ ಆಪ್ರೇಟ್ ಆಗಬೇಕು, ಆ ಥರ ಒಂದು ಸೊಲ್ಯೂಷನ್ ತಂದಿದ್ದೀವಿ. ಪ್ಲಸ್ ಆಲ್ರೆಡಿ ಈ ಟೈಪ್ದು ನಾವು ಆಲ್ರೆಡಿ ಈ ಫೀಲ್ಡಲ್ಲೂ ನಾವು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟು ಸೋಲಾರ್ ಸ್ಟ್ರೀಟ್ ಲೈಟ್, ಇದು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಹೌದು ಸರ್, ನಮ್ಮ ಸೋಲಾರ್ ಸ್ಟ್ರೀಟ್ ಲೈಟ್. ಸೊ ನಮ್ಮದು ಓನ್ಲಿ ಡಿಫ್ರೆನ್ಸ್ ನಮ್ಮದಲ್ಲಿ ಏನಾಗುತ್ತೆ ಅಂದರೆ, ಒಂದು ಕ್ವಾಲಿಟಿ ಮತ್ತು ರಿಲಯಬಿಲಿಟಿ ಆ ಆಸ್ಪೆಕ್ಟ್ ನಾವು ಬಿಟ್ಬಿಟ್ಟು, ನೆಕ್ಸ್ಟ್ ಕಾಸ್ಟ್ ವೈಸ್ ಬಂದಾಗ ಬ್ಯಾಟ್ರೀಸು ನಾವು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಬಂದು ಗ್ಯಾಂಗ್ ಚಾರ್ಜರ್ ಅಂತ ಕೊಟ್ಟಿದ್ದೀರಾ. ಗ್ಯಾಂಗ್ ಚಾರ್ಜರ್ ಬಗ್ಗೆ ಆಮೇಲೆ ತೋರಿಸಬಿಡೋಣ ವೀಕ್ಷಕರಿಗೆ, ಆಮೇಲೆ ತೋರಿಸೋಣ. ಚಿಕ್ಕದಾಗಿ ಹೇಳ್ಬಿಡೋಣ. ಗ್ಯಾಂಗ್ ಚಾರ್ಜರ್ ಅಂದ್ರೆ ನಾನು ಕೂಡ ನೋಡಿದ್ದೀನಿ, ನಾನು ಹೇಳ್ಬಿಡ್ತೀನಿ. ಮಲ್ಟಿಪಲ್ ಚಾರ್ಜರ್, ನನ್ನಂಥ ಪ್ರೊಫೆಷನಲ್ಸ್ಗಳಿಗೆ, ಆಫೀಸಸ್ಗಳಿಗೆ ಒಂದು ಚಾರ್ಜರ್ 2 ಚಾರ್ಜರ್ ಸಾಕಾಗಲ್ಲ. 10 ಚಾರ್ಜರ್, 20 ಚಾರ್ಜರ್, 30, 40, 50 ಚಾರ್ಜರ್ಗಳು ಬೇಕಾಗ್ತವೆ. ಇವೆಲ್ಲವನ್ನು ಗ್ಯಾಂಗ್ ಚಾರ್ಜರ್ ಅಂತ ಕಾಂಬಿನೇಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸರ್ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ SPD ಸರ್ಜ್ ಪ್ರೊಟೆಕ್ಷನ್ ಡಿವೈಸ್, ಚಿಕ್ಕದಾಗಿ ಹೇಳ್ಬಿಡಿ ಏನಂತ. ಸರ್, ಕೋಸ್ಟಲ್ ರೀಜನ್, ಇವಾಗ ನಮ್ಮ ಬೆಂಗಳೂರಾಗಲಿ ಮೈಸೂರಾಗಲಿ ಸಿಟೀಸಲ್ಲಿ ನಿಮಗೆ ಪವರ್ ಫ್ಲಕ್ಚುಯೇಷನ್ ಆಗಲಿ, ಸಿಡ್ಲು, ಮಿಂಚು, ಗುಡುಗ್ದು ಇದು ಪ್ರಾಬ್ಲಮ್ಗಳು ಕಮ್ಮಿ. ಹೌದು. ಕೋಸ್ಟಲ್ ರೀಜನ್, ಇವಾಗ ಮಂಗಳೂರು, ನಿಮಗೆ ಕೋಸ್ಟಲ್ ಬೆಲ್ಟಲ್ಲಿ ಒಂದು ಸರಿ ಲೈಟ್ನಿಂಗು ಮತ್ತು ಮಿಂಚು ಇದು ಬಂದಾಗ, ನಿಮಗೆ ಅದು ಲೈಟ್ನಿಂಗ್ ಬಂದಾಗ ಹೈ ವೋಲ್ಟೇಜ್ ಡಿಸ್ಚಾರ್ಜ್ ಆಗುತ್ತೆ. ಅಯನೈಸೇಷನ್ ಅಂತ ನಾವು ಹೇಳ್ತೀವಿ. ಮೋಡ ಹತ್ತಿರ ಬಂದಾಗ ಅಯನೈಸೇಷನ್ ಆಗಿ ನಿಮ್ಗೆ ಮೇನ್ಸ್ ಸಪ್ಲೈ, ನಿಮಗೆ 230 ವೋಲ್ಟ್ ಸಪ್ಲೈನಲ್ಲಿ ಹೈ ವೋಲ್ಟೇಜ್ ಬರುತ್ತೆ. ಸೊ ಅದು ಬಂದು
ನಮ್ಮ ಯು ಪಿ ಎಸ್ಸೇ ಅಂತಲ್ಲ, ನಮ್ಮ ಯು ಪಿ ಎಸ್ ಇಂದನೂ ಹೋಗಿ ನಿಮ್ಮ ಟಿ ವಿ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಹೊಸದು ಒಂದು SPD ಅಂತ ಒಂದು ಪ್ರಾಡಕ್ಟ್, ಲೋ ಕಾಸ್ಟ್, ಇದು ತುಂಬಾ ಲೋ ಕಾಸ್ಟ್, ತುಂಬಾ ಕಮ್ಮಿ ರೇಟಲ್ಲಿ. ಹೌದು. ಇದ್ರ ಬಗ್ಗೆನೂ ಕೂಡ ಆಮೇಲೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಇದನ್ನು ಒಂದು ಇದು ಮಾಡೋಣ ಸರ್. ಓಕೆ, ಸೊ 8 ಪ್ರಾಡಕ್ಟ್ಗಳಿದೆ. ಪ್ರತಿಯೊಂದು ಕೂಡ ನಿಮ್ಮ ಮನೆಗೆ ಬೇಕಾಗಿರುವಂಥದ್ದು ಅಥವಾ ಫ್ಯೂಚರಲ್ಲಿ ಬೇಕಾಗುವಂಥದ್ದು, ಜೊತೆಯಲ್ಲಿ ನಿಮ್ಮ ಹಣವನ್ನ ಉಳಿಸುವಂಥದ್ದು ಕೊಡ್ತೀವಿ. ಸರ್ ಡೆಮೋಗೆ ಹೋಗ್ಬಿಡೋಣ ಹಾಗಾದ್ರೆ, ಕ್ವಿಕ್ ಆಗಿ ಪಟಾಪಟ್ ತೋರಿಸ್ಕೊಂಡ್ ಬಂದ್ಬಿಡೋಣ. ಬನ್ನಿ ಸರ್. ಸರ್ ಮೊದಲಾಗಿ ಯಾವ ಪ್ರಾಡಕ್ಟ್ ಅನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತಾ ಇದ್ದೀರಾ ಸರ್ ಇವಾಗ? ಸರ್ ನಮ್ಮ ಹೊಸ ಪ್ರಾಡಕ್ಟ್ ಒಂದು 650 VA ಅಂತ ಒಂದು UPS ಇದು. ಓಕೆ. ಸೊ ಇದೊಂದು ರೀಸೆಂಟಾಗಿ ಇದು 650 VA ಲಾಂಚ್ ಮಾಡಿರೋದು. ಮತ್ತು ಇದು 850 VA. ಇದರಲ್ಲಿ ನಿಮ್ಗೆ ಮಿಕ್ಸಿ ಅಥವಾ ಹೆವಿ ಎಕ್ವಿಪ್ಮೆಂಟ್ಸ್ ಆಪ್ರೇಟ್ ಮಾಡೋದು ಬೇಡ. ಓಕೆ. ಸೊ ಓನ್ಲಿ ನಿಮ್ಗೆ ಬೇಕಾಗಿರೋದು 1 ಅವರ್ ಅಥವಾ 2 ಅವರ್ಸ್ ಬ್ಯಾಕಪ್ ಬೇಕಾಗುತ್ತೆ. ನಿಮ್ಮ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಒಂದು ಲೈಟ್ಸು, 4 ಲೈಟು, 2 ಫ್ಯಾನ್, 1 TV, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರುತ್ತೆ ಅಂತ. ಅದಕ್ಕೆ ಇದು ತುಂಬಾ ಯೂಸ್ಫುಲ್. ಸ್ಮಾಲ್ ಅಪ್ಲೈನ್ಸಸ್ ಎಲ್ಲ ರನ್ ಆಗುತ್ತೆ. ವೆರಿ ಕಾಂಪ್ಯಾಕ್ಟ್. ಇವಾಗ ಅಪಾರ್ಟ್ಮೆಂಟ್ ಎಲ್ಲ ಇರ್ತೀರಾ ನೀವು, ನೆಲದ ಮೇಲೆ ದೊಡ್ಡದು ನೋಡಿ, ದೊಡ್ಡದು ಬ್ಯಾಟ್ರಿ ಬರಬೇಕಾಗುತ್ತೆ. ಆ ಥರದ್ದೆಲ್ಲ ಇದು ಟ್ರಾಲಿ ಎಲ್ಲ ಇದು ಮಾಡಿ ಅದ್ರ ಮೇಲೆ 650 VA ಇನ್ವರ್ಟರ್ ಹಾಕಿದ್ರೆ ನಿಮ್ಗೆ ದೊಡ್ಡ ಸ್ಪೇಸ್ ಆಕ್ಯುಪೈ ಆಗುತ್ತೆ. ಓಕೆ, ಕರೆಕ್ಟ್ ಸರ್. ಬಟ್ ಇದರಲ್ಲಿ ನೋಡಿ, ಇದು ದಿಸ್ ವೆರಿ ಸ್ಮಾಲೆಸ್ಟ್ UPS. ಇದರಲ್ಲಿ ಚಿಕ್ಕದಾಗಿದೆ ಸರ್, ತುಂಬಾ ಚಿಕ್ಕದಾಗಿದೆ, ಸ್ಮಾಲ್ ರೇಡಿಯೋ ಸೈಜ್ ಅಲ್ಲಿ ಇದೆ. ಇದು ಓವರ್ ಆಲ್ ಕೊಟ್ಬಿಡಿ ನಮಗೆ, ಓವರ್ ವ್ಯೂ ಕೊಟ್ಬಿಡಿ. ಏನೇನು ಪೋರ್ಟ್ಸ್ ಬರ್ತಾ ಇದೆ, ಎಲ್ಲೆಲ್ಲಿ ಏನೇನು ಇಂಟಿಗ್ರೇಟ್ ಮಾಡಿದ್ದೀರಾ. ಇದು ಗ್ರ್ಯಾಬ್ ಹ್ಯಾಂಡಲ್ ಅಲ್ವಾ? ಇದು ಗ್ರ್ಯಾಬ್ ಹ್ಯಾಂಡಲ್ ಮಾಡೋದು. ಇದು ಬಂದು ಫ್ಯಾನ್ಗೆ ಸಿಂಗಲ್ ಫ್ಯಾನ್ ಸಾಕು. ಇದಕ್ಕೆ ಸಿಂಗಲ್ ಫ್ಯಾನ್ ವೆಂಟಿಲೇಷನ್ ಬರುತ್ತೆ. ಓಕೆ. ಸೊ ಅದಾದ್ಮೇಲೆ ಇಲ್ಲಿ ನಿಮಗೆ ಒಂದು ಇದರಲ್ಲೂ ನಾವು ಸೋಲಾರ್ ಆಪ್ಷನ್ ಕೊಟ್ಟಿದ್ದೀವಿ. ಇನ್ ಕೇಸ್ ಇದ್ರಲ್ಲಿ ಸೋಲಾರ್ ಬೇಕು ಅಂದರೆ ಸೋಲಾರ್ ಆಪ್ಷನ್, ಒಂದು ಸಿಂಗಲ್ ಸ್ಮಾಲ್ ಪ್ಯಾನಲ್, ಒಂದು 150-200 ವ್ಯಾಟ್ ಪ್ಯಾನಲ್ ಹಾಕೋಬಹುದು. ಒಂದೇ ಪ್ಯಾನಲ್ ಹಾಕೋಬಹುದಾ? ಒಂದು ಪ್ಯಾನಲ್ ಹಾಕೋಬಹುದು. ಓಕೆ ಓಕೆ ಓಕೆ. ಅದಾದ್ಮೇಲೆ ಇದು ನಿಮಗೆ AC ಔಟ್ಪುಟ್, ಇದು ಬಂದು ಫ್ಯೂಸ್, ಇದು AC ಇನ್ಪುಟ್. AC ಇನ್ಪುಟ್ ಕೊಡ್ತಾ ಇದ್ದೀರಾ. ಓಕೆ. ಅಂಡ್ ಫ್ರಂಟ್ ಇದರಲ್ಲಿ ಹೇಳ್ಬಿಡಿ, ಡಿಜಿಟಲ್ ಅಲ್ಲಿ ಏನು ಬರ್ತಾ ಇದೆ? ಇದು ನಿಮಗೆ ಪವರ್ ಆನ್ ಅಂಡ್ ಆಫ್. ಇದು ಮುಂಚೆ ನಮ್ಮ ಸ್ಟ್ಯಾಂಡರ್ಡ್ ಇದು ಬರುತ್ತೆ. ಇದು ನಿಮಗೆ ಪವರ್ ಆಫ್. ಇದು ಮಾಡಿದ್ರೆ ನಿಮ್ ಕಂಪ್ಲೀಟ್ ಯೂನಿಟ್ ಆಫ್ ಆಗುತ್ತೆ. ಓಕೆ. ಬೈಪಾಸ್ ಮಾಡಲ್ ವರ್ಕ್ ಆಗ್ತಿರುತ್ತೆ. ಸೊ ಇದನ್ನ ಆನ್ ಮಾಡಿದಾಗ ನಿಮಗೆ ಇದು ಸಿಸ್ಟಮ್ ಆನ್ ಆಗುತ್ತೆ. ಇವಾಗ ನಿಮ್ಗೆ ಬ್ಯಾಕಪ್ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಇದು ಬ್ಯಾಕಪ್ ಆಫ್ ಆಗಿದೆ. ಸೊ ಇದು ಬ್ಯಾಕಪ್ ಆನ್ ಮಾಡ್ತೀನಿ. ಇವಾಗ ಬ್ಯಾಕಪ್ ಆನ್ ಮಾಡಿದಾಗ ನಾನು ಇಲ್ಲಿ ಲೋಡ್ ಕನೆಕ್ಟ್ ಮಾಡ್ಬೋದು. ಅಲ್ಲಿ ಲೋಡ್ ತೋರಿಸ್ತೀರಲ್ಲ ನೀವು. ಓಕೆ. ಸೊ ಇವಾಗ ಇದು ಒಂದೊಂದು ಬಲ್ಬ್ ಬಂದು 160 ವ್ಯಾಟ್ ಇದೆ. ಸೊ 320 ವ್ಯಾಟ್ ಇದೆ. ಸೊ ನಿಮಗೆ 3 ಬಲ್ಬ್ ಹಾಕಿದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಲ್ಲಿ ಕಾಣಿಸುತ್ತೆ ನೋಡಿ, ಅಪ್ ಟು 450 ವ್ಯಾಟ್ಸ್ವರೆಗೂ ನೀವು ಬಲ್ಬಲ್ಲಿ ಲೋಡ್ ಹಾಕ್ಬೋದು. 450 ವ್ಯಾಟ್ಸ್ ಫುಲ್ ಲೋಡ್ ಹಾಕಿದ್ರೆ ನಿಮಗೆ 1 hour 10 minutes ಬರುತ್ತೆ. ಓಕೆ. ನಿಮ್ಮ ಯೂಸೇಜ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಲ್ಬ್ ಹಾಕಿರ್ತೀರಾ, 4 ಟ್ಯೂಬ್ಲೈಟ್ ಹಾಕಿರ್ಬೋದು. ಲ್ಯಾಪ್ಟಾಪ್ಸ್, ಫ್ಯಾನ್ ಎಲ್ಲ ಹಾಕಿದ್ರೆ 150 ವ್ಯಾಟ್ ಕನ್ಸಂಪ್ಷನ್ ಇರುತ್ತೆ. ಸೊ 150 ವ್ಯಾಟ್ ಕನ್ಸಂಪ್ಷನ್ ನಿಮಗೆ ಈ ಸಿಸ್ಟಮ್ ಅಲ್ಲಿ 3 hours ಬ್ಯಾಕಪ್ ಬರುತ್ತೆ. ಚಾರ್ಜ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಚಾರ್ಜ್ ಮಾಡೋದಕ್ಕೂ ಅಷ್ಟೇ, ನಮ್ದೆಲ್ಲ ಸ್ಟ್ಯಾಂಡರ್ಡ್ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ನಿಮಗೆ 3 to 4 hours ಒಳಗೆ ಚಾರ್ಜ್ ಆಗ್ಬಿಡುತ್ತೆ. ನಮ್ಮ ಇನ್ವರ್ಟರಲ್ಲಿ ಆಲ್ರೆಡಿ 1 kilowatt ಇನ್ವರ್ಟರಲ್ಲಿ ತುಂಬ ಜನ ನಿಮ್ಗೆ ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಲಾಂಗ್ ಸಫಾರಿಗೆ ಅಥವಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಕೆಲವರು ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ನೆಬ್ಯುಲೈಸರ್ಸ್ ಎಲ್ಲ ಯೂಸ್ ಮಾಡ್ಬೋದಲ್ವಾ? ಆಂಬ್ಯುಲೆನ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ನಾರ್ಮಲ್ ಕಾರಲ್ಲೂ ಸೀನಿಯರ್ ಸಿಟಿಸನ್ಸ್ ಕೆಲವರು ಇರ್ತಾರೆ, ಕೆಲವರು ಆಸ್ಮಾ ಪೇಷಂಟ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಬೆನಿಫಿಟ್ ಆಗಲಿ ಅಂತ ಅವರು ಇದನ್ನ ಕಾರಲ್ಲಿ ಯೂಸ್ ಮಾಡಿಕೊಂಡು ಆಪರೇಟ್ ಮಾಡಿದ್ದಾರೆ. ಅದಲ್ಲದೆ ಇನ್ಕ್ಲೂಡಿಂಗ್ ಈವನ್ ಫಾರ್ ಶುಗರ್ ಕೇನ್ ಮಿಷಿನ್ಸ್, ಬಿಸ್ನೆಸ್ ಪರ್ಪಸ್, ಸ್ಮಾಲ್ ಬಿಸ್ನೆಸಸ್ ಪರ್ಪಸ್ಗೆ ಕೆಲವರೆಲ್ಲ ಶುಗರ್ ಕೇನ್ ಮಿಷಿನ್ಗೂ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಹೇಳಿ, ಇದು ಎಷ್ಟು? ಇದು 850 VA. 850 VA. ಇದರಲ್ಲಿ ಏನೇನು ನಾವು ರನ್ ಮಾಡ್ಬೋದು? ಸೊ ಇದರಲ್ಲಿ ನಿಮ್ಮ ಮಲ್ಟಿಪಲ್ ಇದರಲ್ಲಿ ಇನ್ನು ಫರ್ದರ್ ಲೋಡ್ ಜಾಸ್ತಿ ಇದು ಮಾಡ್ಬೋದು. ಸೊ ನಿಮಗೆ 4 ಇದ್ರವರೆಗೂ ನಿಮಗೆ ಇದು ಬರುತ್ತೆ. ಸೊ ಸ್ಲೈಟ್ಲಿ ಬಿಗ್ಗರ್ ಬ್ಯಾಟ್ರಿ ಬರುತ್ತೆ ಇದು. ಓಕೆ ಓಕೆ. ಸೊ ಇದು ನಮಗೆ ಎಷ್ಟೊತ್ತು ಬ್ಯಾಕಪ್ ಕೊಡುತ್ತೆ? 850 VA. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 600 ವ್ಯಾಟ್ಸ್ ಲೋಡ್ ಕೊಡುತ್ತೆ ಇದು. ಓಕೆ, ಸೂಪರ್ ಸರ್. ಅಂಡ್ ಮೇನ್ ಅಡ್ವಾಂಟೇಜಸ್, ಇವಾಗ ಒಂದು 30,000 ರೂಪಾಯಿಗೆ ಒಂದು UPS ಕೊಟ್ಟು ತಗೋಬೇಕಾಗುತ್ತೆ. ಫೈನಾನ್ಷಿಯಲ್ ಬಜೆಟ್ ಕನ್ಸ್ಟೆಂಟ್ಸ್ ಇರುತ್ತೆ. ಓಕೆ. ಸೊ ಇದೆಲ್ಲ ಚೀಪರ್ ಸೊಲ್ಯೂಷನ್ಸ್ ಇದೆ. ಚೀಪರ್ ಸೊಲ್ಯೂಷನ್ಸ್ ಅಂತ ಹೇಳ್ತೀರಾ. ಓಕೆ ಸರ್, ಇದರ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮಾಡ್ತಾ ಇದ್ದೀರಾ. ನಾವು ಒಂದು ಚಿಕ್ಕದಾದ ನಿಮ್ಮ ಫ್ಯಾಕ್ಟರಿ ಟೂರ್ ಅನ್ನ ನೋಡ್ಕೊಂಡ್ ಬಂದ್ಬಿಡ್ಬೋದಾ? ಬನ್ನಿ ಸರ್. ಬನ್ನಿ ಸರ್. ಮೊದಲಾಗಿ ಎಲ್ಲಿ ನೋಡ್ತಾ ಇದೀವಿ ನಾವು? ಇದು ನಮ್ಮ ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಇದು. ಓಕೆ. ಸೊ ನಾವು ಇಲ್ಲಿ ಬ್ಯಾಟ್ರೀಸ್ನ ಸೆಲ್ಸ್ ನೋಡಿ, ಇದು ಬಂದು ಸೆಲ್. ಸೊ ಈ ಥರ ಸೆಲ್ಸ್ ನಾವು ಇಂಪೋರ್ಟ್ ಮಾಡ್ತೀವಿ. ಸೊ ದಿಸ್ ಸೆಲ್ ಈಸ್ 1 month ಓಲ್ಡ್. ನಾವು ಲಾಸ್ಟ್ ಮಂತ್ ಮ್ಯಾನುಫ್ಯಾಕ್ಚರ್ ಆಗಿರೋದು ತರಿಸಿ ಇದು ಮಾಡ್ತಾ ಇದ್ದೀವಿ. ಓಕೆ ಓಕೆ. ಸೊ ಇಲ್ಲಿ ನಾವು ಇದನ್ನ ಚೆಕ್ ಮಾಡ್ಬೋದು ನೋಡಿ, ಇದರಲ್ಲಿ ಸೊ 3.3 volts, 5.2 milliohms ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ.
ಸೊ ಇದು ಬ್ಯಾಟ್ರಿ ಸ್ಪಾಟ್ ವೆಲ್ಡಿಂಗ್ ಆಗ್ತಿರೋದು ಈಗ ಪ್ಯಾರಲಲ್ ಆಗಿರೋದು 12 ಸೀರೀಸಲ್ಲಿ 8 ಇದೆ. ಓಕೆ ಓಕೆ. ಸೊ ಇದು 25.6 ವೋಲ್ಟ್ಸ್ 72 ಆಂಪಿಯರ್ ಅವರ್ ಬ್ಯಾಟ್ರಿ ಇದು. ಓಕೆ ಓಕೆ ಓಕೆ. 72 ಆಂಪಿಯರ್ ಬ್ಯಾಟ್ರಿ. ಹೌದು 72 ಅವರ್ ಬ್ಯಾಟ್ರಿ. ಓಕೆ. ಸೊ ನೋಡಿ ಇವಾಗ ಸ್ಪಾಟ್ ವೆಲ್ಡಿಂಗ್ ಆಗ್ತಿದ್ದಾಗ ದಿಸ್ ಇಸ್ ಇದು ನೋಡಿ ನೋಡ್ತಾ ಇದ್ದೀನಿ ಸರ್. ಓಕೆ. ಸೊ ಇಲ್ಲಿ ನಾವು ಯೂಸ್ ಮಾಡೋದು 100% ಪ್ಯೂರ್ ನಿಕ್ಕಲ್ ಸ್ಟ್ರಿಪ್ಸ್. ಇದೆಲ್ಲ ಪ್ಯೂರ್ ನಿಕ್ಕಲ್ ಸ್ಟ್ರಿಪ್. ನಿಕ್ಕಲ್ ಸ್ಟ್ರಿಪ್ಸ್ ಇದು. ಹೌದು ಇದು ನಿಕ್ಕಲ್ ಸ್ಟ್ರಿಪ್. ಸೊ ನಿಕ್ಕಲ್ ಸ್ಟ್ರಿಪ್ಗೆ ನಾವು ಯೂಸ್ ಮಾಡೋ ನಿಕ್ಕಲ್ ಸ್ಟ್ರಿಪ್, ಬಟ್ ಕಾಸ್ಟ್ ಜಾಸ್ತಿ ಇದು. ಸೊ ಪರ್ kg ಬಂದು ಇದು 4800 ರುಪೀಸ್ ಇದೆ. ಬಟ್ ನಾವು ಇದನ್ನ ಔಟ್ಸೋರ್ಸ್, ಫಾರ್ ಎಕ್ಸಾಂಪಲ್ ನಾವು ಬ್ಯಾಟ್ರಿ ಬೇರೆ ಕಡೆಯಿಂದ ತರಿಸ್ಕೊಂಡಾಗ ವಿ ಡೋಂಟ್ ನೋ ವಾಟ್ ಈಸ್ ದಿ ಕ್ವಾಲಿಟಿ ಆರ್ ದಿ ಗ್ರೇಡ್ ಆಫ್ ದಿ ಮೆಟೀರಿಯಲ್ಸ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ನಿಮಗೆ ನಿಕ್ಕಲ್ ಕೋಟೆಡ್ ಮೆಟಲ್ ಸಿಗುತ್ತೆ, ಸ್ಟೀಲ್ ಸಿಗುತ್ತೆ. ಓಕೆ ಓಕೆ ಓಕೆ. ಸೊ ನಿಕ್ಕಲ್ ಕೋಟೆಡ್ ಸ್ಟೀಲ್ ಬಂದು ನಿಮಗೆ 1000 to 2000 ರುಪೀಸ್ ಪರ್ ಕಿಲೋ ಇದೆ. ಓಕೆ ಓಕೆ ಓಕೆ. ಸೊ ಅದನ್ನ ಯೂಸ್ ಮಾಡಿದ್ರು ನಿಮ್ಗೆ ಯಾವುದೇ ಡಿಫ್ರೆನ್ಸ್ ಆಗಲಿ ಏನು ಗೊತ್ತಾಗೋದಿಲ್ಲ. ಬಟ್ ಸೆಲ್ ಹೀಟ್ ಆಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿಂದ ನೋಡಿ ಇವಾಗ ಇಲ್ಲಿ 6 ಆಂಪ್ಸ್, ಇಲ್ಲಿ 12 ಆಂಪ್ಸ್. ಸೊ ಇಲ್ಲಿಗೆ ಹೋಗೋಷ್ಟರಲ್ಲಿ 72 ಆಂಪ್ಸ್ ಇರುತ್ತೆ ಕರೆಂಟ್. ಹೌದು ಕರೆಕ್ಟ್. ಓಕೆ. ಸೊ 72 ಆಂಪ್ಸ್ ಅಂದ್ರೆ ನಿಮಗೆ ಇದು ಪ್ಯೂರ್ ನಿಕ್ಕಲ್ ಇರಬೇಕು. ಓಕೆ. ಪ್ಯೂರ್ ನಿಕ್ಕಲ್ ಇಲ್ಲ ಅಂದ್ರೆ ನಿಮಗೆ ಇದು ಸೆಲ್ ಇದು ಸ್ಟ್ರಿಪ್ ಹೀಟ್ ಆಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಸೆಲ್ ಹೀಟ್ ಆದ್ಮೇಲೆ ನಿಕ್ಕಲ್ ಸ್ಟ್ರಿಪ್ ಹೀಟ್ ಆಗಿ ಸೆಲ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ 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 ಓಕೆ. ಸೊ ನಮ್ದಲ್ಲಿ ಅದು ಇದಿಲ್ಲ. ಮತ್ತೆ ಇನ್ನೂ ಒಂದು ಪಾಯಿಂಟ್ ಏನು ಹೇಳಬೇಕಾಗುತ್ತೆ ಅಂದರೆ ಬ್ಯಾಲೆನ್ಸಿಂಗ್ ಅಂತ ನಾವು ಹೇಳ್ತೀವಿ. ಸೆಲ್ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ದೀವಿ ಅಂತ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಈಚ್ ಸೆಲ್ ಬಂದು 3.2 ವೋಲ್ಟ್ಸ್. ಹೌದು. 6 ಆಂಪಿಯರ್ಸ್. ಸೊ ನಾವು ಇದನ್ನ ಎಲ್ಲ ಪ್ಯಾರಲ್ ಆಗಿ ನೋಡಿ ವೋಲ್ಟೇಜ್ ಮೆಷರ್ ಮಾಡೋಣ. ವೋಲ್ಟೇಜ್ ಮೆಷರ್ ಮಾಡಿದಾಗ ಇದು 3.271. ಓಕೆ. ನೆಕ್ಸ್ಟ್ ಒನ್ ನೋಡಿ 3.271. ಓಕೆ. ನೆಕ್ಸ್ಟ್ ಒನ್ 3.271. ಕರೆಕ್ಟು. ಆಯಿತು. ಓಕೆ ಓಕೆ. 3.271. ಸೊ ದಟ್ ಮೀನ್ಸ್ ಎಲ್ಲ ಸೆಲ್ಸು ಬ್ಯಾಲೆನ್ಸ್ ಆಗಿದೆ. ಓಕೆ ಓಕೆ ಓಕೆ. ಸೊ ಎಲ್ಲ ಸೆಲ್ ಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ ನಿಮಗೆ ಲೋಡ್, ಇವಾಗ ನಾವು 70 ಆಂಪ್ಸ್ 100 ಆಂಪ್ಸ್ ಲೋಡ್ ಹಾಕಿದಾಗ್ಲೂ ಈಕ್ವಲ್ ಆಗಿ ಈಚ್ ಸೆಲ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಲ್ಲ ವೋಲ್ಟೇಜ್ ಮ್ಯಾಚ್ ಮಾಡಿರೋದ್ರಿಂದ ಓಕೆ ಈಕ್ವಲ್ ಆಗಿ ಎಲ್ಲ ಸೆಲ್ಲು ಈಕ್ವಲ್ ಆಗಿ ಕೊಡುತ್ತೆ. ಒಂದೇ ಒಂದು ಸೆಲ್ ವೀಕ್ ಇದೆ, ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಇಟ್ಕೊಳ್ಳಿ, ಆ ಸೆಲ್ ವಿಲ್ ಡ್ರಾ ಎಲ್ಲ ಮಿಕ್ಕಿದ್ದ ಸೆಲ್ದು ವೋಲ್ಟೇಜ್ನ ಡ್ರಾಪ್ ಮಾಡಿಬಿಡುತ್ತೆ. ಓಕೆ ಓಕೆ ಓಕೆ. ಟೋಟಲ್ ಬ್ಯಾಟ್ರಿ ವಿಲ್ ನಾಟ್ ಗಿವ್ ಯು 100% ಪರ್ಫಾರ್ಮೆನ್ಸ್. ಸೊ ನೋಡ್ತಾ ನೋಡ್ತಾ ವಿತಿನ್ 2 years 2.5 years ಅಲ್ಲಿ ಬ್ಯಾಟ್ರಿ ಫೇಲ್ ಆಗಿಬಿಡುತ್ತೆ. ಸೊ ಈ ಥರ ನಾವು 1 ಮಿಲಿವೋಲ್ಟ್ ಅಂದರೆ 0.001 ವೋಲ್ಟ್ ನಾವು ಡಿಫ್ರೆನ್ಸ್ ಕೊಡ್ತಾ ಇರೋದ್ರಿಂದ ಓಕೆ ಓಕೆ ನಾವು ಗ್ಯಾರಂಟಿ ವಿತ್ ಕಾನ್ಫಿಡೆನ್ಸ್ ವಿ ಕ್ಯಾನ್ ಸೇ ದಿಸ್ ವಿಲ್ ಲಾಸ್ಟ್ ಮೋರ್ ದೆನ್ 80 years. ವಾರಂಟಿನ 5 ವರ್ಷ ಕೊಡ್ತಾ ಇದೀವಿ. ಬನ್ನಿ ಸರ್ ಹಾಗೆ ಉಳಿದ ಇದು ಇದಾದ್ಮೇಲೆ ನೋಡಿ ಈ ತರ ಬಾಕ್ಸ್ ಅಲ್ಲಿ ಹಾಕ್ತೀವಿ ನಾವು. ಇದು ಬಂದು 2 kV ಅಂಡ್ ಎಬೋಗೆ ನಿಮಗೆ ಬ್ಯಾಟ್ರಿ ಬಾಕ್ಸ್ ಈ ತರ ಬಂದ್ಬಿಡುತ್ತೆ. ಇದು ಬ್ಯಾಟ್ರಿ ಬಾಕ್ಸ್ ಇದು ಬ್ಯಾಟ್ರಿ ಬಾಕ್ಸ್ ಎನ್ಕ್ಲೋಷರ್. ಸೊ ಪ್ಲಸ್ ಇದು ವೆಂಟಿಲೇಟೆಡ್. ನಾವೆಲ್ಲ ಇದು ಕಾನ್ಸೆಪ್ಟ್ ಬಂದು ಸೆಲ್ಸ್ ಆರ್ ವೆಂಟಿಲೇಟೆಡ್. ನಾವು ಕಂಪ್ಲೀಟ್ ಟೇಪ್ ಹಾಕಿ ಎಲ್ಲಾನು ಸೀಲ್ ಮಾಡಿ ಕಂಪ್ಲೀಟ್ಲಿ ಏರ್ ಟೈಟ್ ಮಾಡೋದಿಲ್ಲ. ವೆಂಟಿಲೇಟ್ ಓಪನ್ ಮಾಡಿ ನಾವು ಇದಕ್ಕೆಲ್ಲ ವಾಟರ್ ಪ್ರೂಫಿಂಗ್ ಮಾಡ್ತೀವಿ, ಕೋಟಿಂಗ್ ಕೊಡ್ತೀವಿ. ಒಂದು ಕೋಟಿಂಗ್ ಹಾಕ್ಮೇಲೆ ವಾಟರ್ ಪ್ರೂಫಿಂಗ್ ಮಾಡಿದಾಗ ನಿಮಗೆ ಸೆಲ್ಸ್ ಎಲ್ಲ ವೆಂಟಿಲೇಷನ್ ಇರುತ್ತೆ. ಸೊ ವೆಂಟಿಲೇಷನ್ ಇರೋದ್ರಲ್ಲಿ ನಿಮ್ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಸೆಲ್ ಲೈಫ್ ಜಾಸ್ತಿ ಆಗುತ್ತೆ. ಸೆಲ್ ಲೈಫ್ ಚೆನ್ನಾಗಿ ಬರುತ್ತೆ, ಹೀಟ್ ಆಗೋದಿಲ್ಲ. ಕರೆಕ್ಟ್ ಸರ್. ಸರ್ ಇವಾಗ ಇದನ್ನ ತಮ್ಮ UPS ಮಾತ್ರ ಯೂಸ್ ಮಾಡ್ತೀರಾ ಅಥವಾ ಯಾರಾದರೂ ಇಂಡಿವಿಜುವಲ್ ಆಗಿ ನಮಗೆ ಬ್ಯಾಟ್ರಿ ಪ್ಯಾಕ್ಗಳು ಬೇಕಂದ್ರೆ ಸೇಲ್ ಮಾಡ್ತೀರಾ? ಓನ್ಲಿ ಬ್ಯಾಟ್ರಿ ಪ್ಯಾಕ್ ಬೇಕು ಅಂದ್ರೆ ನಾವು ಕೊಡ್ಬೋದು. ಬಟ್ ಒಂದು ಏನಂದ್ರೆ ನಾವು ವಿ ಡೋಂಟ್ ಯೂಸ್ ಗ್ರೇಡ್ ಬಿ ಸೆಲ್ಸ್. ನಾವು ಗ್ರೇಡ್ ಬಿ ಸೆಲ್ ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡೋದು ಗ್ರೇಡ್ ಎ ಸೆಲ್. ಇದ್ರ ನೆಕ್ಸ್ಟ್ ಲೆವೆಲ್ ದೇರ್ ಇಸ್ ನೋ ಸೆಲ್. ಓಕೆ ಓಕೆ ಓಕೆ. ಹೈಯೆಸ್ಟ್ ಕ್ವಾಲಿಟಿ ಸೆಲ್ಸ್ ಇದೇ ಹೈಯೆಸ್ಟ್ ಅಂತ. ಹೌದು ಸರ್. ಇದು ಬಂದು FB Tech ಅಂತ. ಸೊ ಇವ್ರದೇ ಸೆಲ್ ಇದೆ. ಮತ್ತೆ ನೋಡಿ ಇದರಲ್ಲಿ BIS ನಂಬರ್ ಇದ್ರ ಮೇಲೆ ಸೆಲ್ ಮೇಲೆ ಪ್ರಿಂಟ್ ಆಗಿದೆ, ಅದ್ರ ಮೇಲೆನೇ ಬಂದ್ಬಿಟ್ಟಿದೆ. ಕರೆಕ್ಟ್ ಸರ್. ಹೌದು. ಸೊ ಒಂದು ಒಳ್ಳೆ ಕ್ವಾಲಿಟಿ ಶೆಲ್ಲನ್ನೇ ಯೂಸ್ ಮಾಡ್ತೀರಾ ತಾವು. ಸೂಪರ್ ಸರ್. ಬನ್ನಿ ನಿಮ್ಮ ಉಳಿದ ಒಂದು ಪ್ರೊಸೆಸಿಂಗ್ ಯೂನಿಟನ್ನು ಕೂಡ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಸೊ ತಮ್ಮ ಕೆಪಾಸಿಟಿ ಏನಿದೆ ಸರ್? ಒಂದು ಎಷ್ಟು ದೊಡ್ಡದು ಏರಿಯಾದಲ್ಲಿ ಇದೆ, ಜೊತೆಲಿ ಎಷ್ಟು ವರ್ಕರ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ ಸ್ವಲ್ಪ? ನಮ್ಮ ಟೋಟಲ್ ಎಂಪ್ಲಾಯಿ ಸ್ಟ್ರೆಂತ್ ಬಂದು 30 ಜನ ಇದ್ದೀವಿ, ಪ್ಲಸ್ ಇನ್ಕ್ಲೂಡಿಂಗ್ ಡಿಸೈನ್ ಟೀಮು ಇದೆ. ಓಕೆ. ನಮ್ದಿಲ್ಲಿ ಇವಾಗ ಲಿಥಿಯಂ ಬ್ಯಾಟ್ರೀಸ್ ಮತ್ತೆ UPS ನಡೀತಾ ಇದೆ. ಪ್ಲಸ್ ಇಲ್ಲಿ ಸೋಲಾರ್ ಟ್ರ್ಯಾಕರ್ ಅಂತ ಒಂದು ಪ್ರಾಡಕ್ಟ್ ಇದೆ, ಒಂದು ಟಾಟಾ ಪವರ್ದು ಒಂದು ಆರ್ಡರ್ ಇದೆ. ಓಕೆ. ಸೊ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡು ಸೋಲಾರ್ ಟ್ರ್ಯಾಕರ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀರಾ? ಓಕೆ. ಸೊ ಇದು ಯಾವ ಸೆಕ್ಷನ್ ಸರ್? ಇದು ಸಬ್ ಅಸೆಂಬ್ಲೀಸ್. ಇಲ್ಲಿ ನಾವು ಬೋರ್ಡ್ಸ್ ಅಸೆಂಬ್ಲಿ ಮಾಡ್ಕೊತೀವಿ. ಇದು ನೋಡಿ ಇಲ್ಲಿ ಒಂದು SMPS ಅಂತ ನಾವು ಹೇಳ್ತೀವಿ. ಓಕೆ. 24 volts 5 amps ಅಂತ ಒಂದು SMPS ಇದೆ. ಸೊ ಅದು ಅಸೆಂಬ್ಲಿ ನಡೀತಾ ಇದೆ ಇಲ್ಲಿ. ಸೊ ದಿಸ್ ಇಸ್ ಇದು ಪ್ರಾಡಕ್ಟ್ ಇದು.
ಓಕೆ ಓಕೆ ಇವೆಲ್ಲ ನೀವೇ ರೆಡಿ ಇದೆಲ್ಲ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಸೂಪರ್ ಸರ್ ಇದು. ಓಕೆ ಆ್ಯಂಡ್ ಈ ಕಡೆ ಬಂದರೆ ಇದು ಬಂದು UPS ಟೆಸ್ಟೆಡ್ ಕಾರ್ಡ್ಸ್ ಇವೆಲ್ಲನು. ಸೊ ಕಾರ್ಡ್ಸ್ ಎಲ್ಲ ಟೆಸ್ಟ್ ಆಗಿದೆ, ಕೆಲವು ಇದೆಲ್ಲ ಟ್ರಾನ್ಸ್ಫಾರ್ಮರ್ಸ್ ಇದೆಲ್ಲ ಇದೆ. ಫಾರ್ ನೆಕ್ಸ್ಟ್ ಇವಾಗ ಆರ್ಡರ್ಸ್ ಇದೆ UPS ಆರ್ಡರ್ಸ್, ಅದು ಪ್ರೊಡಕ್ಷನ್ ಅದಕ್ಕೋಸ್ಕರ ಪ್ರೊಡಕ್ಷನ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಪ್ರಾಡಕ್ಟ್ ಟೆಸ್ಟಿಂಗು ಮತ್ತು ಇಲ್ಲಿ ಎಂಬೆಡೆಡ್ ಕೋಡ್ ಡೆವಲಪ್ಮೆಂಟ್ ಕೋಡಿಂಗ್ ಎಲ್ಲ ಆಗೋದು. ಕೋಡಿಂಗು ಕಂಪ್ಲೀಟ್ ಆಗಿ ಇಲ್ಲೇ ರೆಡಿ ಆಗ್ತಾರೆ. ಇದು ಲಂಚ್ ಟೈಮ್ ಇದೆ ಇವಾಗ, ಸೊ ಎಲ್ಲ ಲಂಚ್ ಮಾಡ್ಕೋ. ಓಕೆ ಫೈನ್ ಸರ್, ಸೂಪರ್. ಫೈನಲಿ ನಿಮ್ಮದು ಇದನ್ನು ನೋಡ್ಕೊಂಡು ಬಂದ್ವಿ. ಒಂದು ಒಳ್ಳೆ ಸೆಟಪ್ಪನ್ನು ಮಾಡಿದ್ದೀರಾ, ವೀಕ್ಷಕರಿಗೋಸ್ಕರ ನಮ್ಮ ಕಸ್ಟಮರ್ಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಡಬೇಕಂತ ಮಾಡ್ಕೊಂಡಿದ್ದೀರಾ. ಇದರಲ್ಲಿ ನಾವು ಓನ್ಲಿ AC ಆಪ್ಷನ್ನು ಇದೆ, ಸೋಲಾರ್ ಆಪ್ಷನ್ನು ಇದೆ. ಮೆಜಾರಿಟಿ ಲೋ ಪವರಲ್ಲಿ 650 VA ಆಗಲಿ 850 A ಆಗಲಿ ಸೋಲಾರ್ ಹೋಗೋದು ತುಂಬ ಕಮ್ಮಿ. ಓಕೆ, ಸೊ ದಿಸ್ ಇಸ್ ದಿ ಸೊಲ್ಯೂಷನ್. ಇದನ್ನ ಕೊಡ್ಬೋದು. ಮತ್ತೆ ಇನ್ನೂ ಒಂದು ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನೀವು ಆಗಲೇ ನಾವು ಸ್ಟ್ರಕ್ಚರ್ ಹೇಳಿದ್ವಿ. ಓಕೆ, ಸೊ ತುಂಬಾ ಕಡೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಸೋಲಾರ್ ಕನೆಕ್ಷನ್ ಹಾಕೋದಕ್ಕೆ ಆಗೋದಿಲ್ಲ. ಓಕೆ, ಬಿಕಾಸ್ ರೂಫ್ ಟಾಪ್ ಅಲ್ಲಿ ಅದು ಕಾಮನ್ ಏರಿಯಾ ಇರುತ್ತೆ, ಸೊ ಅಲ್ಲೇ ಹಾಕೊಳ್ಳೋಕೆ ಬಿಡೋದಿಲ್ಲ. ಸೊ ನಮ್ಮ ಸ್ಟ್ರಕ್ಚರ್ ಅಲ್ಲಿ ನಾವು ಆಲ್ರೆಡಿ ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೌತ್ ಫೇಸಿಂಗ್ ಇರೋ ಜಾಗದಲ್ಲಿ ಈ ಕಿಟಕಿ ಆಚೆ ಲಿಂಟನ್ಸ್ ಬರುತ್ತೆ. ಲಿಂಟನ್ಸ್ ಮೇಲೆ ನಾವು ಪ್ಯಾನಲ್ಸ್ ಕನೆಕ್ಟ್ ಮಾಡಿ 2 ಪ್ಯಾನಲ್ಸ್ ಆಗಲಿ 3 ಪ್ಯಾನಲ್ಸ್ ಆಗಲಿ ಕನೆಕ್ಟ್ ಮಾಡಿಬಿಟ್ಟು ಅವ್ರ ಮನೆಗೆ ಸೋಲಾರ್ ಎನರ್ಜಿ ಸಪ್ಲೈ ಮಾಡ್ಕೊಡ್ತೀರಾ ಅಲ್ವಾ ಸರ್? ಇವಾಗ ನಾಲ್ಕನೇದಾಗಿ ಏನು ಪ್ರಾಡಕ್ಟ್ ಅನ್ನು ನೋಡ್ತಾ ಇದ್ದೀವಿ ನಾವು ಸರ್? ಇದು ನಮ್ದು ಸೋಲಾರ್ ಆಫ್ ಗ್ರಿಡ್ ಸೆಟಪ್ ಇದು. ಸೊ ಆಫ್ ಗ್ರಿಡ್ ಆಗಲಿ ನಿಮಗೆ ಹೈಬ್ರಿಡ್ ಆಗಲಿ ನಮಗೆ ಸೋಲಾರ್ ಪ್ಯಾನಲ್ಸ್ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಬಂದು ನಮ್ಮ ಸ್ಟ್ರಕ್ಚರ್. ಇದು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಫಾರ್ 2 KVA ನಿಮಗೆ 3 ಪ್ಯಾನಲ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಎಂಟಿ, ನಾವು ಪ್ಯಾನಲ್ ಹಾಕಿಲ್ಲ, ಬೇಕು ಅಂತ ಹಾಕಿಲ್ಲ, ಡೆಮೋ ತೋರ್ಸೋಣ ಅಂತ. ಸೊ ನಮ್ದಲ್ಲಿ ನೋ ಡ್ರಿಲ್ಲಿಂಗ್, ಏನು ಡ್ರಿಲ್ ಮಾಡಬೇಕಾಗಿಲ್ಲ. ಜಸ್ಟ್ ನೋಡಿ ಆ ಥರ ಸ್ಟ್ರಕ್ಚರ್ಸ್ ಬರುತ್ತೆ, ಎಲ್ಲ ಪೀಸಲ್ಲಿ ನಾವು ಕೊಡ್ತೀವಿ. ಜಸ್ಟ್ ಇಲ್ಲೊಂದು 8 ಸ್ಕ್ರೂಸ್ ಹಾಕೋಬೇಕು, 8 ನಟ್ಟು ಬೋಲ್ಟ್ ಟೈಟ್ ಮಾಡಿಕೊಂಡು ನೀವು ಯಾರೇ ಆಗಲಿ ಇವಾಗ ಇನ್ಸ್ಟಾಲ್ ಮಾಡಬೇಕಾದ್ರೆ ನಮ್ಮ ದೂರ ಇದೆ, ನಮ್ಮ ಇನ್ಸ್ಟಾಲೇಷನ್ ಟೀಮ್ ಬರಬೇಕು, ಆ ಥರ ಏನು ನೆಸೆಸಿಟಿ ಇಲ್ಲ. ಇದು ಕಿಟ್ ಇದು. ಸೊ ನಿಮ್ಮ ಎಂಥ ಕಂಡೀಷನ್ ಯಾವುದೇ ಮನೆ ಆಗಲಿ ಆಲ್ಮೋಸ್ಟ್ 90% ನಿಮ್ಮ ಮನೆಗಳಲ್ಲಿ ಇದು ಆಲ್ರೆಡಿ ನಾವು ರಿಸರ್ಚ್ ಮಾಡಿ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ನಾವು ಮಾಡಿದ್ದೀವಿ. ಸರ್ ಇಲ್ಲೊಂದೆರಡು ಕ್ವಶನ್ಸ್ ಇದೆ. ಒಂದೇದಾಗಿ ಈ ಥರ ಪ್ಯಾನಲ್ಗಳು ಎಲ್ಲಿ ಸಿಗುತ್ತೆ? ಪ್ಯಾನಲ್ಸು ನಾವು ಸಪ್ಲೈ ಮಾಡ್ತೀವಿ. ಸೊ ಅದು ಒಂದು ಆಪ್ಷನ್ ಇದೆ. ಇಲ್ಲ ನಿಮಗೆ ಪ್ಯಾನಲ್ ಲೋಕಲ್ ಸಿಗುತ್ತೆ ಅಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಸರ್ ಇನ್ನೊಂದು ಕ್ವಶನ್ಸ್, ಈಗ ಅದು ಸೌತ್ಗೆ ಫೇಸ್ ಮಾಡಬೇಕು ಆ ಥರ ಎಲ್ಲ ಇದಿರುತ್ತಲ್ಲ, ಅದು ಹೇಳ್ಕೊಡ್ತೀರಾ ಹೆಂಗೆ ಇಡಬೇಕು ಅಂತ? ನೋಡಿ, ಇದು ಬಂದು ಇವಾಗ ಪ್ಲೇಸ್ ಮಾಡಿರೋದು ಇದು ನಾರ್ತ್ ಸೈಡ್. ಓಕೆ, ಇದು ನಾರ್ತ್ಗೆ ಹೈಟ್ ಇರುತ್ತೆ. ಓಕೆ, ಸೌತ್ಗೆ ಡೌನ್ ಇದೆ. ಓಕೆ 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 ಓಕೆ. ಸೊ ಇದೇ ಡೈರೆಕ್ಷನ್ ಅಲ್ಲಿ ಹಾಕಬೇಕು. ಬಿಲೋ ದಿ ಈಕ್ವೇಟರ್ ಇರೋದ್ರಿಂದ ಸೌತ್ ಫೇಸಿಂಗ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಈಲ್ಡ್ ಬರೋದು ಪೊಸಿಷನ್ ಅದು. ಓಕೆ ಸರ್, ಇನ್ನೊಂದು ಕ್ವಶನ್, ಅಂಡ್ ಇದು ಎಷ್ಟು KVA ಇಂದ ಸಪೋರ್ಟ್ ಮಾಡುತ್ತೆ ಅಥವಾ VA ಇಂದ ಸಪೋರ್ಟ್ ಮಾಡುತ್ತೆ ಈ ತರ ಪ್ಯಾನಲ್ಗಳು? ನಾವು ಸರ್ ಇದು ನಾವು 650 VA UPS ಇಂದನೂ ಶುರು ಮಾಡಬಹುದು. ಸ್ಟಾರ್ಟಿಂಗ್ ಎಲ್ಲ ತೋರಿಸಿದ್ರಲ್ಲ, ಅದರಿಂದನೂ ಮಾಡಬಹುದು. ಅಪ್ಪರ್ ಲಿಮಿಟ್ ಏನೂ ಇಲ್ಲ. ಓಕೆ ಓಕೆ, ಮಿನಿಮಮ್ ಲೋಯರ್ ಲಿಮಿಟ್ 650 VA ಇಂದನೂ ಕೊಡಬಹುದು, ಸ್ಟಾರ್ಟ್ ಮಾಡಬಹುದು. ಮತ್ತೆ ಇದು ಬಂದು ಸ್ಟ್ರಕ್ಚರ್ ಬಂದು ಇದು ಹಾಟ್ ಡಿಪ್ ಗ್ಯಾಲ್ವನೈಸಿಂಗ್ ಅಂತೀವಿ. MS ಅಲ್ಲಿ ಹಾಟ್ ಡಿಪ್ ಗ್ಯಾಲ್ವನೈಸಿಂಗ್. ಸೊ ನೀವು ಏನ್ ಫಿನಿಶ್ ನೋಡ್ತಾ ಇರಾ, ಹೌದು, ಇದೇ ಫಿನಿಶ್. ಇವಾಗ 40 ವರ್ಷ ಆದ್ರೂ ಇದೇ ಫಿನಿಶ್ ಹಿಂಗೆ ಇರುತ್ತೆ, ರಸ್ಟ್ ಎಲ್ಲ ಬರೋದಿಲ್ಲ, ರಸ್ಟ್ ಆಗೋದಿಲ್ಲ. ಸರ್ ಇನ್ನೊಂದು ಕ್ವಶನ್ಸ್ ಇದೆ. ಸೊ ಯಾರಿಗಾದ್ರೂ ಮಾಡಕ್ ಆಗೋದಿಲ್ಲ ಸರ್, ನಮ್ಗೆ ಇನ್ಸ್ಟಾಲ್ ಮಾಡಕ್ ಬರೋದೇ ಇಲ್ಲ ಅಂತಂದ್ರೆ ತಮ್ಮ ಕಡೆಯಿಂದ ಇನ್ಸ್ಟಾಲೇಷನ್ ಎಷ್ಟು KVA ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಅದನ್ನ ಮಾಡ್ಬೋದು ಸರ್. 1 KVA ಇಂದಾನೆ ನಾವು ಶುರು ಮಾಡ್ಕೊಂಡು ನೀವು ಮಾಡ್ಕೊಡ್ತೀರಾ? ಓಕೆ. ಸೊ ತಮ್ಮಲ್ಲಿ ಈ ತರ ಒಂದು ಆನ್ ಗ್ರಿಡ್ ಮಾಡ್ಕೊಬೇಕು, ಓಕೆ, ಯಾವುದೇ ರೀತಿಯ ಬೆಸ್ಕಾಮ್ ಮೇಲೆ ಅಥವಾ ಬೇರೆ ಸರ್ಕಾರ ಇದರಿಂದ ಡಿಪೆಂಡ್ ಆಗಬಾರ್ದು ಅಂತಂತಂದ್ರೆ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ GST ಬಂದು 90,000 90,000ದಿಂದ ಶುರು ಆಗುತ್ತೆ. ಒಂದು ಮೀಡಿಯಂ ಹೌಸ್, ಕಮ್ಮಿ ಅಪ್ಲಯನ್ಸಸ್, ಕಮ್ಮಿ ಬಳಕೆ ಮಾಡ್ತೀವಿ ಅಂದ್ರೆ, ಎಲೆಕ್ಟ್ರಿಸಿಟಿ ಕಮ್ಮಿ ಉಪಯೋಗಿಸ್ತೀವಿ ಅಂದ್ರೆ 2 KVA ಇಂದ ಶುರು ಮಾಡ್ಬೋದು. ಬಟ್ ಜಾಸ್ತಿ ಬಳಕೆ ಇರೋ ಮನೆಗಳಿಗೆ ನೀವು 4 KVA ಆ್ಯಂಡ್ ಎಬೋವ್ ಹೋದ್ರೆ ನೀವು ಕಂಪ್ಲೀಟ್ಲಿ ಪವರ್ ಇಂಡಿಪೆಂಡೆಂಟ್ ಆಗ್ತೀರಾ. ಓನ್ಲಿ ಒಂದು ಡ್ರಾಬ್ಯಾಕ್ ಏನಿದೆ ಸೋಲಾರಲ್ಲಿ ಅಂದರೆ, ಕ್ಲೌಡಿ ಡೇಸಲ್ಲಿ ನಿಮಗೆ 100% ಜನರೇಷನ್ ಇರೋದಿಲ್ಲ. ಸರ್ ಇವಾಗ ಮ್ಯಾನ್ ಮೇಡ್ ವಸ್ತುಗಳಾಗಿರೋದ್ರಿಂದ ಯಾವಾಗ ಬೇಕಾದರೂ ಪ್ರಾಬ್ಲಮ್ ಬರ್ಬೋದು ಅಲ್ವಾ? ಸೊ ಇದರಿಂದ ಇನ್ವರ್ಟರ್ ಪ್ರಾಬ್ಲಮ್ ಬರ್ಬೋದು, ಸೋಲಾರಲ್ಲಿ ಪ್ರಾಬ್ಲಮ್ ಬರ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಅವಿವಾ ಕಡೆಯಿಂದ ಯಾವ ರೀತಿ ಸೊಲ್ಯೂಷನ್ಸ್ ಅನ್ನ ಕೊಡ್ತೀರಾ? ಸರ್ ನಮ್ಮ ಕಡೆಯಿಂದ ನಾವು ಮೋರ್ ಫೋಕಸ್ ಕಸ್ಟಮರ್ಸ್ಗೆ ನಾವು ಏನು ಹೇಳೋದು ಅಂದರೆ, ನಮ್ಮ ಡೀಲರ್ಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡಿ. ಓಕೆ, ನಮ್ಮ ರಿಕ್ವೈರ್ಮೆಂಟ್ ಸ್ಮಾಲ್ ರಿಕ್ವೈರ್ಮೆಂಟ್ ಇದೆ. ನಮ್ಮ ಡೀಲರ್ಶಿಪ್ ತೊಗೋಬೇಕು ಅಂದರೆ ಟೆಕ್ನಿಕಲ್ ಸ್ಟ್ರಾಂಗ್ ಇರಬೇಕು. ಪ್ಲಸ್ ಆಲ್ರೆಡಿ ಎಲ್ಲ ಕಸ್ಟಮರ್ಸ್ಗೂ ಸೇರಿ ಒಂದು ಬ್ಯಾಕಪ್ ಯೂನಿಟ್ಸ್ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಫೇಲ್ಯೂರ್ ಆಯಿತು ನಿಮಗೆ ವಿತಿನ್ 2-3 ಅವರ್ಸ್ ಒಳಗೆ ನಿಮಗೆ ಒಂದು ಯೂನಿಟ್ ರೀಪ್ಲೇಸ್ಮೆಂಟ್ ಬರುತ್ತೆ.
ಆ ಡಿಫೆಕ್ಟಿವ್ ಯೂನಿಟ್ ವಾಪಸ್ ನಮಗೆ ಬರುತ್ತೆ ಅನಲೈಸ್ ಮಾಡೋದಕ್ಕೆ, ರಿಪೇರಿ ಮಾಡೋದಕ್ಕೆ. ಓಕೆ. ಬಟ್ ನಿಮ್ಮ ಬ್ಯಾಕಪ್ ಇರೋದ್ರಿಂದ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ನಿಮ್ಮ ಕಡೆಯಿಂದ 100% ಇದು ಕೊಡ್ತೀರಾ? ಹೌದು, ಡೀಲರ್ಶಿಪ್ ಇದ್ರೆ. ಓಕೆ, ತುಂಬಾ ಧನ್ಯವಾದಗಳು. ಡೀಲರ್ಶಿಪ್ ಇಲ್ದಿರೋ ಜಾಗನೂ ತುಂಬಾ ಕಡೆ ಇದೆ. ಓಕೆ. ಅಂತ ಕಡೆ ನಾವೇನ್ ಮಾಡ್ತಾ ಇದೀವಿ, ಲೋಕಲ್ ಆಗಿ ಆಲ್ರೆಡಿ ಟೆಕ್ನಿಷಿಯನ್ಸ್ ನ ಅಪಾಯಿಂಟ್ ಮಾಡ್ಬಿಟ್ಟಿದೀವಿ. ಓಕೆ ಓಕೆ ಓಕೆ. ಸೊ ಟೆಕ್ನಿಷಿಯನ್ಸ್ ಅಪಾಯಿಂಟ್ ಮಾಡಿದಾಗ ಎನಿ ಪ್ರಾಬ್ಲಮ್ ಅಂತೂ ನಮ್ಗೆ ಇನ್ಫಾರ್ಮೇಶನ್ ಬರ್ತಿದ್ದಂಗೆನೆ ಟೆಕ್ನಿಷಿಯನ್ಸ್ ಆ ಜಾಗದಲ್ಲಿ ಹೋಗಿ ಓಕೆ ಅದು ಅಲ್ಲೇ ರೆಡಿ ಮಾಡ್ಬೋದಾ, ರೀಪ್ಲೇಸ್ಮೆಂಟ್ ಮಾಡ್ಬೋದಾ, ಏನು ಮಾಡ್ಬೋದು ಅಂತ ಅನಲೈಸ್ ಸ್ಟಡಿ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಇದು ಅವ್ರಿಗೆ ಸೊಲ್ಯೂಷನ್ ಕೊಡ್ತಾರೆ. ಅಡಿಷನಲ್ ಪ್ರಾಡಕ್ಟಲ್ಲಿ ಮೊದಲಾಗಿ ಯಾವ್ದು ನೋಡ್ತಾ ಇದ್ದೀವಿ ನಾವು? ಸರ್ ನಾವು ಅಡಿಷನಲ್ ಆಗಿ ಸ್ಟ್ರೀಟ್ ಲೈಟ್ಸ್ ನೋಡ್ತಾ ಇದೀವಿ. ಇದು ಲಾಸ್ಟ್ ಟೈಮು ನಾವು ತೋರಿಸ್ಕೊಟ್ಟಿದ್ವಿ. ಸೊ ಇದರಲ್ಲಿ ನೋಡಿ, ಇದು ಬಂದು 30 ವ್ಯಾಟ್ ಸ್ಟ್ರೀಟ್ ಲೈಟ್ಸ್ ಇದರಲ್ಲಿ ಕವರ್ ಮಾಡ್ಬೋದು. ಇದರಲ್ಲಿ ಇನ್ಬಿಲ್ಟ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಹಾಕೊಡ್ತೀವಿ ಇಲ್ಲಿ. ಓಕೆ ಓಕೆ. ಪ್ಲಸ್ ಇದರಲ್ಲಿ ಅಡಿಷನಲ್ ಆಗಿ ಇನ್ನೊಂದು ಫೀಚರ್ ಇದೆ, ರಿಮೋಟ್ ಮಾನಿಟರಿಂಗ್ ಅಂತ. ಒಂದು ಸಿಮ್ ಕಾರ್ಡ್ ಹಾಕಿದ್ರೆ ನಿಮ್ಗೆ ಆ ಲೈಟ್ ವರ್ಕ್ ಆಗ್ತಿದೆಯಾ, ಬ್ಯಾಟ್ರಿ ಏನು ಸ್ಟೇಟಸ್ ಇದೆ, ಪ್ಯಾನಲ್ ವೋಲ್ಟೇಜ್ ಬರ್ತಾ ಇದೆಯಾ, ಚಾರ್ಜ್ ಆಗ್ತಿದೆಯಾ, ನಿಮ್ಗೆ ಎಲ್ಲ ಸ್ಟೇಟಸ್ ಇದರಲ್ಲಿ ಬರುತ್ತೆ. ಸೂಪರ್ ಸರ್. ಇದರಲ್ಲಿ ನಮ್ಮ ಹತ್ರ ವೆರೈಟೀಸ್ ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ಸ್ ವೆರೈಟಿ ತೋರಿಸಿ, ಒಂದು 2-3 ವೆರೈಟಿ ಹೇಳಿ ನಮಗೆ. ಇದೊಂದು 24 ವ್ಯಾಟ್ ಇದು. ಓಕೆ, 24 ವ್ಯಾಟ್ ಚಿಕ್ಕದು. ಇದರಲ್ಲಿ ಎಸಿನೂ ಕೊಡ್ಬೋದು, ಆಸ್ ವೆಲ್ ಆಸ್ ಸೋಲಾರ್ ಕೂಡ ಕೊಡ್ಬೋದು. ಒಂದು 30 ವ್ಯಾಟ್ಸ್. ಇದರಲ್ಲೂ ಅಷ್ಟೇ ಎ ಸಿ ಆಪ್ಷನ್ ಸಿಗುತ್ತೆ ನಿಮಗೆ, ಈ ಸೋಲಾರ್ ಆಪ್ಷನ್ ಬರುತ್ತೆ. ಸರಿ. ಸೊ ಅದು ಅದೇ ಟೈಪು. ಸೊ ಇದು ಒಂದು ಹೊಸ ಮಾಡಲ್. ಇದೆಲ್ಲ ಬಿಲ್ಟ್ ಇನ್ ಬ್ಯಾಟ್ರಿ ಬರುತ್ತೆ. ಸೊ ಈ ತರ ಇರೋದೆಲ್ಲ ಬಿಲ್ಟ್ ಇನ್ ಬ್ಯಾಟ್ರಿ ಬರೋದಲ್ಲ ಇದು. ಸೊ ನಿಮಗೆ ಹೈಯರ್ ಪವರ್ ಹೋದಾಗ ನಿಮ್ಗೆ ಇನ್ನೊಂದು 40 ವ್ಯಾಟ್ 50 ವ್ಯಾಟ್ ಅಂದ್ರೆ ನಿಮ್ಗೆ ಇದು ಈ ಸೈಜ್ಗೆ ಹೋಗ್ಬೋದು. ಸೊ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಒಂದು 2 ಡೇಸ್ 3 ಡೇಸ್ ನಿಮಗೆ ಸೋಲಾರ್ ಎನರ್ಜಿ ಇಲ್ಲ ಅಂದ್ರೂ ನಿಮಗೆ ಬ್ಯಾಟ್ರಿನಲ್ಲಿ ಚಾರ್ಜ್ ಆಗಿರುತ್ತೆ. ಇಲ್ಲಿ ಆಂಟೆನಾ ಎಲ್ಲ ಕೊಟ್ಟಿದ್ದೀರಲ್ಲ, ಅದೇನದು ಆಕ್ಚುಲಿ? ಸರ್ ಇದರಲ್ಲಿ ಇದು ಎಸಿ ಸ್ಟ್ರೀಟ್ ಲೈಟ್. ಇವಾಗ ಎಲ್ಲ ಈ ಸ್ಮಾರ್ಟ್ ಸ್ಟ್ರೀಟ್ ಲೈಟ್ಸ್ ಎಲ್ಲ ಬರುತ್ತೆ. ಓಕೆ. ಸೊ ಇದರಲ್ಲಿ ನಮಗೆ ಈ ಪ್ರಾಡಕ್ಟ್ ಅಲ್ಲಿ ಒಂದು ಆಂಟೆನಾದಲ್ಲಿ ನಿಮ್ಗೆ RF ಕಮ್ಯುನಿಕೇಶನ್ ಇದೆ. RF ಕಮ್ಯುನಿಕೇಶನ್ ಅಂದ್ರೆ ಇವಾಗ ನಿಮ್ ಫಾರ್ ಎಕ್ಸಾಂಪಲ್ ನೀವು ನೈಟ್ 12 ಗಂಟೆ ಆದ್ಮೇಲೆ ನಿಮ್ ಡಿಮ್ ಮಾಡ್ಬೇಕು, ಲೈಟ್ನ ಡಿಮ್ ಮಾಡಬೇಕು. ಸೊ ಡಿಮ್ ಇಂಟರ್ನೆಟ್ ಮೂಲಕ ನೀವು ಕಮೆಂಟ್ ಕಳಿಸಿದ್ರೆ 50% ಡಿಮ್ ಆಗಲಿ ಅಂತ 50% ಡಿಮ್ ಆಗುತ್ತೆ. ಫಾರ್ಮ್ ಹೌಸ್ ಅಲ್ಲಿ ಆಗಲಿ, ರಿಮೋಟ್ ಆಗಿ ಇವಾಗ ಎಲ್ಲ ಸಿಟೀಸ್ ಅಲ್ಲಿ ನಿಮಗೆ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಮಾಡಬೇಕು, ಜನ ಮೂವ್ಮೆಂಟ್ ಇಲ್ಲ ಅಂದಾಗ ನೀವು ಎನರ್ಜಿ 50% ಕಮ್ಮಿ ಮಾಡ್ತೀನಿ ಅಂದ್ರೆ ಆಟೋಮೆಟಿಕಲಿ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಪ್ಲಸ್ ಇದರಲ್ಲಿ GPS ಇದೆ. ಸೊ GPS ಆಗಿ ಇನ್ ಕೇಸ್ ನೀವು ನಾಳೆ ಏನಾದ್ರು ಒಂದು ಕಮ್ಯುನಿಕೇಶನ್ ಲಾಸ್ ಆಯಿತು, ಇಂಟರ್ನೆಟ್ ಡೌನ್ ಆಗಿದೆ, ಸರ್ವರ್ ಡೌನ್ ಆಗಿದೆ ಅಂದಾಗ GPS ಮೂಲಕ ನಮ್ಮ ಟೈಮು ಲೊಕೇಶನ್ ತೊಗೊಂಡು ನಾವೇನು ಮಾಡ್ತೀವಿ, ಆ ಇಂಟರ್ನಲ್ ರಿಮೋಟ್ ಆಗಿ ವಿತೌಟ್ ಎನಿ ಕನೆಕ್ಟಿವಿಟಿ ಅದೇ ಪ್ಯಾರಾಮೀಟರ್ಸ್, ಇವಾಗ 12 ಗಂಟೆಗೆ ಡಿಮ್ ಆಗಬೇಕು ಅಂತಿರುತ್ತೆ. ಸೊ ಅದೇ ಕಂಡೀಷನ್ GPS ಮೂಲಕ ವರ್ಕ್ ಆಗಿ ನಿಮಗೆ ಅನ್ಇಂಟರಪ್ಟೆಡ್ ಸರ್ವಿಸ್ ಕೊಡೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ಕಮರ್ಷಿಯಲಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀರಾ? ಹೌದು, ಕಮರ್ಷಿಯಲ್ ಮತ್ತೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್. ಸರ್ ಇನ್ನೊಂದು ಫೈನಲ್, ಈ ಪ್ರಾಡಕ್ಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸ್ಟ್ರೀಟ್ ಲೈಟ್ಗಳು ಏನು ರೇಟ್ ಇಂದ ಪ್ರಾರಂಭವಾಗುತ್ತೆ ಸರ್ ಇದು? ಸರ್ ಸ್ಟ್ರೀಟ್ ಲೈಟ್ಸ್ ಅಲ್ಲಿ AC ಲೈಟ್ಸ್ ತುಂಬಾ ಕಮ್ಮಿ ಇರುತ್ತೆ. ನಿಮಗೆ AC ಲೈಟ್ ಫಾರ್ ಎಕ್ಸಾಂಪಲ್ ಇವಾಗ ಇದು 24 ವ್ಯಾಟ್ ಒಂದು 700 rupees ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. 700 ರೂಪಾಯಿದೂ ಸ್ಟಾರ್ಟ್ ಆಗುತ್ತೆ. ಅಂಡ್ ಬಿಲ್ಟ್ ಇನ್ ಬ್ಯಾಟ್ರಿ ಬರುತ್ತಲ್ಲ, ಅದೆಲ್ಲ ಬಿಲ್ಟ್ ಇನ್ ಬ್ಯಾಟ್ರಿ ಬಂದು ನಿಮಗೆ ಇನ್ಕ್ಲೂಡಿಂಗ್ ಪೋಲ್ ಆರ್ಮ್ ಎಲ್ಲ ಸರಿ ನಿಮಗೆ ಒಂದು 11,000 ರೂಪಾಯಿ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಇನ್ಕ್ಲೂಡಿಂಗ್ ಪೋಲು ಕೂಡ ಹೌದು, ಇನ್ಕ್ಲೂಡಿಂಗ್ ಪೋಲ್. ಓಕೆ. ಅಂಡ್ ಇದ್ರ ಜೊತೆಲಿ ನಾವು ಕೆಲವೊಂದು ಫ್ಯಾನ್ಸಿ ಲೈಟ್ಸ್ಗಳನ್ನು ಕೂಡ ನೋಡ್ತೀವಿ, ಪ್ಯಾನಲ್ ಲೈಟ್ಸ್ಗಳನ್ನು ನೋಡ್ತಾ ಇದೀವಿ. ಇದನ್ನು ಸಪ್ಲೈ ಮಾಡ್ತೀವಿ. ಹೌದು. ಓಕೆ ರಾಮೋಹನ್ ಸರ್, ನೆಕ್ಸ್ಟ್ ಏನು ನೋಡ್ತಾ ಇದೀವಿ ನಾವು? ಸರ್ ಇದೊಂದು ಹೊಸ ಪ್ರಾಡಕ್ಟ್, ಗ್ಯಾಂಗ್ ಚಾರ್ಜರ್ ಅಂತ. ಇದು ಗ್ಯಾಂಗ್ ಚಾರ್ಜರ್, ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ ಇದ್ರ ಬಗ್ಗೆ. ಓಕೆ ಸರ್, ಹೇಳಿ ಇದ್ರ ಬಗ್ಗೆ. ಸೊ ಇವಾಗ ಮನೆ ಆಗಲಿ, ಒಂದು ಆಫೀಸ್ ಆಗಲಿ, ಹೋಟೆಲ್ಸ್ ಆಗಲಿ, ಯಾವುದೇ ಪಬ್ಲಿಕ್ ಪ್ಲೇಸಸ್ ಆಗಲಿ ಪ್ಲಗ್ ಪಾಯಿಂಟ್ಸ್ ತುಂಬ ಕಮ್ಮಿ ಇರುತ್ತೆ. ಹೌದು, ಒಂದು ರೂಮ್ ಮೇಲೆ 1-2 ಪ್ಲಗ್ ಪಾಯಿಂಟ್ಸ್ ಇರ್ಬೋದು. ಬಟ್ ಮೊಬೈಲ್ಸ್ ಎಲ್ಲರ ಹತ್ರ ಮೊಬೈಲ್ಸ್ ಇರುತ್ತೆ, ಟ್ಯಾಬ್ ಇರುತ್ತೆ. ಸೊ ಚಾರ್ಜಿಂಗ್ ಪಾಯಿಂಟ್ ಎಷ್ಟಿದ್ರೂ ಸಾಕಾಗಲ್ಲ. ಸೊ ಹಾಗಾಗಿ ಒಂದು ಹೊಸ ಪ್ರಾಡಕ್ಟ್ ಇದು ಗ್ಯಾಂಗ್ ಚಾರ್ಜರ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಏನು ಸ್ಪೆಷಾಲಿಟಿ ಅಂದರೆ 10 ಔಟ್ಪುಟ್ಸ್ ಇದೆ. 10 ಟೈಪ್ ಸಿ ಕೇಬಲ್ ಕೊಡ್ಬೋದು, ಇಲ್ಲ ಕಾಂಬಿನೇಷನ್ 10 ಮೈಕ್ರೋ USB ಕೊಡ್ಬೋದು, ಇಲ್ಲ 5 ಟೈಪ್ ಸಿ, 5 ಮೈಕ್ರೋ USB, ಇಲ್ಲ 5 ಓಪನ್ USB ಕನೆಕ್ಟರ್ ಕೊಡ್ಬೋದು. ಐಫೋನ್ ಚಾರ್ಜರ್ ಎಲ್ಲ ಕೊಡ್ಬೋದು. ಐಫೋನ್ ಚಾರ್ಜರ್ ಯಾವುದೇ ಫೋನ್ ಆಗಲಿ, ಎನಿ ಆಂಡ್ರಾಯ್ಡ್ ಆಗಲಿ, ಯಾವುದೇ ಫೋನ್ ಆಗಲಿ, ಯಾವುದೇ ಟೈಪ್ ಸಿನೆಲ್ಲ ಆಗಲಿ ಓಕೆ ಇದು ಚಾರ್ಜ್ ಮಾಡುತ್ತೆ. ಸೊ ಇದನ್ನ ನೋಡಿ, ಇವಾಗ ಎಲ್ಲ ಕನೆಕ್ಟ್ ಆಗಿದೆ. ಓಕೆ, ಆನ್ ಮಾಡ್ತೀನಿ ಈಗ. ಓಹ್ ಸೂಪರ್ ಸರ್. ಇದು ಅಟ್ ಎ ಟೈಮ್ ಎಲ್ಲಾನು ಚಾರ್ಜ್ ಮಾಡುತ್ತೆ. ಸರ್ 10 ಫೋನ್ಗಳನ್ನ ಸೇಮ್ ಇದಾಗಿ ಚಾರ್ಜ್ ಮಾಡುತ್ತೆ, ಸೇಮ್ ಒಂದೇ ಲೆವೆಲಲ್ಲಿ ಬೇಗ ಫಾಸ್ಟ್ ಚಾರ್ಜಿಂಗ್ ಮಾಡುತ್ತೆ. ಇನ್ನೊಂದು ಏನು ಸ್ಪೆಷಾಲಿಟಿ ಇದೆ ಅಂದರೆ ಇದು
ಇದನ್ನ ಟ್ಯಾಂಪರ್ ಆಗಲಿ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನೀವೆಲ್ಲಾನು ಪ್ಯಾರಲ್ ಕನೆಕ್ಟ್ ಮಾಡಿರ್ತೀರ, ನಿಮಗೆ ಡೇಟಾ ಪಿನ್ನು ನಾವು ಡಿಸೇಬಲ್ ಮಾಡಿದ್ದೀವಿ. ಡೇಟಾ ಪಿನ್ ಡಿಸೇಬಲ್ ಮಾಡಿರೋದ್ರಿಂದ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಕಮ್ಯುನಿಕೇಶನ್ ಆಗೋದಿಲ್ಲ. ಓನ್ಲಿ ಚಾರ್ಜಿಂಗ್, ಬೇರೆ ಯಾವ ಕಮ್ಯುನಿಕೇಶನ್ ಎನೇಬಲ್ ಆಗಿಲ್ಲ ಇದರಲ್ಲಿ. ಸೊ ಇವಾಗ ಡೇಟಾ ಆಗಲಿ ನಿಮ್ಮ ಫೋನ್ ಆಗಲಿ ಎಲ್ಲಾನು ಇದು ಸೇಫ್ ಆಗಿ ನಿಮಗೆ ಸೆಕ್ಯೂರ್ಡ್ ಕನೆಕ್ಷನ್ ಇದೆ. ಮತ್ತೆ ಇಲ್ಲಿ ಇನ್ನೊಂದು, ಇವಾಗ ನೋಡಿ ಎಲ್ಲ ಗ್ರೀನ್ ಕಲರ್ ಇದೆ. ಹೌದು. ಸೊ ಚಾರ್ಜ್ ಆಗ್ತಿದ್ದಾಗ ಕನೆಕ್ಷನ್ ಆಗಿದೆ ಅಂದ್ರೆ ಚಾರ್ಜಿಂಗ್ ಆಗ್ತಿದ್ದಾಗ ಗ್ರೀನ್ ಆಗುತ್ತೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕನೆಕ್ಟ್ ತೆಗೆದಾಗ ಇಲ್ಲಿ ನೋಡಿ ರೆಡ್ ಆಯ್ತು. ಕರೆಕ್ಟ್. ನೋಡಿ ಇದು ಆಲ್ರೆಡಿ ರೆಡ್ ಇದೆ, ಇದು ಕನೆಕ್ಟ್ ಮಾಡಿಲ್ಲ ನಾವು. ಸೊ ನಾವು ಇವಾಗ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಗ್ರೀನ್ ಆಗುತ್ತೆ. ಓಕೆ. ಇದಕ್ಕೆ 1 year ವಾರಂಟಿ ಇರುತ್ತೆ. ಎನಿ ಫ್ಯೂಚರ್ ಎನಿ ಸಪೋರ್ಟ್ ಎನಿ ಇಶ್ಯೂ ಬೇಕು ಅಂತಾನು ನಾವು ಇಲ್ಲೇ ಇರೋದ್ರಿಂದ, ಬೆಂಗಳೂರು ಬೇಸ್ಡ್ ಇರೋದ್ರಿಂದ ನಿಮ್ಗೆ ಎಲ್ಲ ಕಡೆ ಎಲ್ಲ ಥರ ಸಪೋರ್ಟ್ ಸಿಗುತ್ತೆ. ಓಕೆ. ಆ್ಯಂಡ್ ಒನ್ ಮೋರ್ ಕ್ವಶನ್ ಸರ್, ಯಾರಾದರೂ ಬಲ್ಕಾಗಿ ತೊಗೊತಾ ಇರಬೇಕಾದ್ರೆ ನಮಗೆ ಟೋಟಲ್ ಟೈಪ್ ಸಿನೇ ಬೇಡ, ಕೆಲವೊಂದು ಬೇರೆ ಕಾಂಬಿನೇಷನ್ಸ್ ಬೇಕು ಅಂತಂದ್ರೆ ಅದು ಮಾಡ್ಕೊಡ್ಬೋದು. ಇದು ಇಷ್ಟೊಂದು ಮೊಬೈಲನ್ನು ಚಾರ್ಜ್ ಮಾಡ್ತಾ ಇರೋದ್ರಿಂದ ಸೇಫ್ಟಿ ಪ್ರಿಕಾಷನ್ಸ್ ಏನು ತೊಗೊಂಡಿದ್ದೀರಾ ಇದಕ್ಕೆ? ಸೇಫ್ಟಿ ಲೈಕ್ ಹೀಟ್ ಆಗ್ತಾ ಇರ್ಬೋದು, ನಾಳೆ ದಿನ ಏನಾದರೂ ಇದಾಗ್ಬೋದು, ಅದಕ್ಕೇನಾದರೂ? ಸರ್ ಇದರಲ್ಲಿ ಸೇಫ್ಟಿ ಅಂದರೆ ಇವಾಗ ನಿಮಗೆ ಸ್ಟ್ಯಾಂಡರ್ಡ್ಸ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, IS ಸ್ಟ್ಯಾಂಡರ್ಡ್ಸ್ ಬರುತ್ತೆ. IS 16000-4-5 ಅಂತ ಒಂದು ಸರ್ಚ್ ಪ್ರೊಟೆಕ್ಷನ್ ಇದೆ. ಓಕೆ. 2 kVವರೆಗೂ ಇದು ಪಾಸ್ ಆಗಿದೆ. IEC 61000-4-4 ಓಕೆ. ಎಲೆಕ್ಟ್ರಿಕ್ ಫಾಸ್ಟ್ ಟ್ರಾನ್ಸಿಯನ್ಸ್ ಅಂತ ಇನ್ನೊಂದು ಸ್ಟ್ಯಾಂಡರ್ಡ್ ಇದೆ. ಅದರಲ್ಲಿ ಇದು 4 kV ಪಾಸ್ ಆಗಿದೆ. ಮತ್ತೆ ಇದು ಇನ್ಪುಟ್ AC ಇಂದ ಚಾರ್ಜರ್ಸ್ ಔಟ್ಪುಟ್ಗೆ 1.5 kV AC 60 seconds ಪಾಸ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಸೇಫ್. ಕೈಯಲ್ಲಿ ನೋಡಿ ನಾನು ಇವಾಗ ಇದು ಮಾಡ್ತೀನಿ, ಯಾವುದೇ ಶಾಕ್ ಆಗಲಿ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಯಾವುದೇ ಮೊಬೈಲ್ಗೂ ಡ್ಯಾಮೇಜ್ ಮಾಡೋದಿಲ್ಲ. ಸೊ ಏನು ಕೇಬಲ್ ಸರ್ ಅದು ಆ್ಯಕ್ಚುಲಿ? ಸರ್ ಇದು USB ಕೇಬಲ್ ಇದು. ಸೊ ಇನ್ ಕೇಸ್ ಇವಾಗ ನಿಮ್ಮ ಟೈಪ್ ಸಿ ಆಗಲಿ ಅಥವಾ ಮೈಕ್ರೋ USB ಇರುತ್ತೆ, ಇವಾಗ ಆ್ಯಪಲ್ಗೆ ನಿಮ್ಮ ಬೇರೆ ಕನೆಕ್ಟರ್ ಬರುತ್ತೆ. ಸೊ ನಾವು ಇದನ್ನು ಕನೆಕ್ಟರ್ ಕೊಡ್ಬೋದು. ಸೊ USB ಕೂಡ ನೀವು ಫೀಮೇಲ್ ಕೊಟ್ಬಿಡ್ತೀರಾ. ಸೊ ಇಲ್ಲಿಂದ ನಾವು ಕನೆಕ್ಟ್ ಮಾಡ್ಕೊಂಡು ಎನಿ ಡಿವೈಸ್ ಅನ್ನ ಯೂಸ್ ಮಾಡಬಹುದು. ಎನಿ ಡಿವೈಸ್ ವಿ ಕ್ಯಾನ್ ಯೂಸ್ ಇಟ್. ಸೊ ಇದರ ಗ್ಯಾರಂಟಿ ವಾರಂಟಿ ಏನಿರುತ್ತೆ ಸರ್? ಸರ್ ನಮ್ಮದು ಎಲ್ಲ ಪ್ರಾಡಕ್ಟ್ಸ್ಗೂ 5 years ವಾರಂಟಿ ಇದೆ. 5 ವರ್ಷ ವಾರಂಟಿ ಇರುತ್ತೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿಗೆ. ವಾರಂಟಿ ಇಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್. ನಿಮ್ಮ ಪ್ರಕಾರ ಇದ್ರ ಲೈಫ್ ಎಷ್ಟು ಬರ್ಬೋದು ಸರ್ ನೀವು ಹೇಳೋ ಪ್ರಕಾರ? ಸರ್ ದಿಸ್ ಆಲ್ರೆಡಿ ನೋಡಿ ನಮ್ಮ ತುಂಬ ಕಡೆ ನಾವು ಲಾಸ್ಟ್ ಟೈಮೇ ನಾನು ವಿಡಿಯೋ ಹೇಳಿದ್ವಿ, ನಾವು UPS ಶುರು ಮಾಡಿರೋದು 2008 ಅಲ್ಲಿ. ಓಕೆ. ಸೊ ತುಂಬ ಕಸ್ಟಮರ್ಸ್ ಈವನ್ ನಾವು ಇವತ್ತು ಕೂಡ ತುಂಬ ಕಡೆ ತುಂಬ ಕಮರ್ಷಿಯಲ್ ಪ್ಲೇಸಸ್ ಆಗಲಿ ಮನೆಗಳಲ್ಲಿ 2008 ಇಂದನೂ ಆಪರೇಟ್ ಆಗ್ತಾ ಇದೆ. ಅವಾಗಿನ ನಡೀತಾನೆ ಇದೆ. ಹೌದು, ಬ್ಯಾಟ್ರೀಸ್ ಚೇಂಜ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನಮ್ಮದು ಎಕ್ಸಿಸ್ಟಿಂಗ್ ಲೆಡ್ ಆಸಿಡ್ ಬ್ಯಾಟ್ರಿ ಇದೆ ನೋಡಿ, ಎರಡನೇ ಪ್ರಾಡಕ್ಟ್. ಸೊ ಲೆಡ್ ಆಸಿಡ್ ಬ್ಯಾಟ್ರಿ ಈ ಥರ ನಿಮ್ಮದು ಹಳೆ ಬ್ಯಾಟ್ರಿ ಸಿಸ್ಟಮ್ಸ್ ಬರುತ್ತೆ ನೋಡಿ. ಹೌದು. ಸೊ ಇದು ಸಿಂಗಲ್ ಬ್ಯಾಟ್ರಿ 12 volts 150 120H 100H ಆ ಥರ ಬ್ಯಾಟ್ರಿಗೆ ನಮ್ಮ ಇನ್ವರ್ಟ್ರ್. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಅಂದರೆ ಓಕೆ, ಹೈ ವೋಲ್ಟೇಜ್ ಕೆಪಾಸಿಟಿ ಇದೆ ಇದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನೀವು 440 volts ಮಿಸ್ಟೇಕ್ ಆಗಿ 440 volts ಬಂತು. ಮಿಸ್ಟೇಕ್ ಅಂದರೆ ಲೈನ್ ಟು ಲೈನ್, ಇವಾಗ ಪೋಲಲ್ಲಿ ಗಾಳಿ ಜೋರಾಗಿ ಬಂದು ನಿಮ್ಮ ನ್ಯೂಟ್ರಲ್ ಮಿಸ್ಸಿಂಗ್ ಆಗುತ್ತೆ, ನ್ಯೂಟ್ರಲ್ ಕಟ್ ಆಗುತ್ತೆ ಮೇನ್ಸಲ್ಲಿ. ಸೊ ಆವಾಗ ನಿಮಗೆ 440 volts ಡೈರೆಕ್ಟಾಗಿ ಬರುತ್ತೆ. ಸೊ 440 volts ವಿಚ್ ಸ್ಟ್ಯಾಂಡ್ ಕೆಪಾಸಿಟಿ ಇರೋ UPS ಇದು. ಸೊ ಇದು ಜಾಸ್ತಿ ನಿಮಗೆ ರೂರಲ್ ಸೈಡಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ UPS ಇರುತ್ತೆ, ಬ್ಯಾಟ್ರಿ ವರ್ಕಿಂಗ್ ಕಂಡೀಷನ್ ಇರುತ್ತೆ, ಬಟ್ ಇನ್ವರ್ಟರ್ ಫ್ರೀಕ್ವೆಂಟಾಗಿ ಫೇಲ್ ಆಗ್ತಾ ಇರುತ್ತೆ. ಅಂತ ಕಡೆ ಇದನ್ನು ಯೂಸ್ ಮಾಡ್ಕೋಬೋದು. ಪ್ಲಸ್ ಅಡಿಷ್ನಲ್ ಆಗಿ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಬ್ಯಾಟ್ರಿ ಇರುತ್ತೆ, ಬಟ್ ನೀವು ಇದನ್ನು ಸೋಲಾರ್ಗೆ ಹೋಗಬೇಕಾಗುತ್ತೆ, ಮನೇಲಿ ಸೋಲಾರ್ಗೆ ಹೋಗಬೇಕಾಗುತ್ತೆ ಅಂದರೆ ನೀವು ಆ ಬ್ಯಾಟ್ರಿನೂ ಕೊಟ್ಬಿಟ್ಟು ಹೊಸದು ಲಿಥಿಯಂ ಫೆರೋಫಾಸ್ಫೇಟ್ ಸೊಲ್ಯೂಷನ್ಗೆ ಹೋಗಬೇಕಾಗುತ್ತೆ. ಅದ್ರ ಬದಲು ಇದು ನಾರ್ಮಲ್ ಇನ್ವರ್ಟರ್ ಇದು. ಸೊ ನಾರ್ಮಲ್ ಇನ್ವರ್ಟರ್ ಯೂಸ್ ಮಾಡ್ಕೊಂಡು ಇದರಲ್ಲಿ ಸೋಲಾರ್ ಆಪ್ಷನ್ ಇದೆ. ಸೊ ನೋಡಿ ಇದರಲ್ಲಿ ಸೋಲಾರ್ ಆಪ್ಷನ್ ಇದೆ. ಸೋಲಾರ್ ಇರೋದ್ರಿಂದ ಇಲ್ಲಿ ಸೋಲಾರ್ ಕನೆಕ್ಷನ್ ಕೊಡ್ಬೋದು. 12 volt ಪ್ಯಾನಲ್ ಒಂದು ಕನೆಕ್ಟ್ ಮಾಡಿದ್ರೆ ನಿಮ್ಮ ಮನೆ ಕಂಪ್ಲೀಟ್ಲಿ ಸೋಲಾರ್ ಬೇಸ್ಡ್ ಆಗುತ್ತೆ. ಸೊ ಒನ್ ಮೋರ್ ಬೆನಿಫಿಟ್ ಏನಿದೆ ಅಂದರೆ ಇದೇ ಸೊಲ್ಯೂಷನ್ಗೆ ನೀವು ಲಿಥಿಯಂ ಬ್ಯಾಟ್ರಿನೂ ಒಂದು ಸ್ವಿಚ್ ಇರುತ್ತೆ. ಸೊ ಸ್ವಿಚ್ ಚೇಂಜ್ ಓವರ್ ಮಾಡ್ಕೊಂಡು ಲಿಥಿಯಂ ಬ್ಯಾಟ್ರಿಗೂ ಚೇಂಜ್ ಮಾಡ್ಕೋಬಹುದು. ನಾಳೆ ದಿನ ಲೆಡ್ ಆಸಿಡ್ ಹಾಳಾಯ್ತು ಅಂದಾಗ ಅದಕ್ಕೆ ಲಿಥಿಯಂ ಹಾಕ್ಬಿಟ್ಟು ಹೌದು ಇದಕ್ಕೆ ಲಿಥಿಯಂ ಆಡ್ ಮಾಡಬಹುದು ಅಲ್ವಾ? ಗ್ಯಾರಂಟಿ ವಾರಂಟಿ ಏನು? ಹೌದು, ಇದಕ್ಕೆ ನಿಮಗೆ 2 years ವಾರಂಟಿ ಬರುತ್ತೆ. ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಡಕ್ಟ್, ಇದು ನಾವು SPD ಅಂತೀವಿ. SPD ಅಲ್ಲಿ ಬರ್ದಿದೀವಿ ಕೂಡ. ಹೌದು, ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಏನ್ ಸರ್, ಎಕ್ಸ್ಪ್ಲೈನ್ ಮಾಡಿದ್ರ ಬಗ್ಗೆ? ಸರ್ ಈಗ ಏನಾಗುತ್ತೆ, ನಿಮಗೆ ಮಾನ್ಸೂನ್ ಟೈಮಲ್ಲಿ ನಮ್ಗಿಲ್ಲಿ ಏನಾಗುತ್ತೆ, ನಿಮಗೆ ಇದು ಮೋಡ ಮತ್ತು ಮಳೆ ಬಂದಾಗ ನಿಮಗೆ ಗುಡುಗು ಮಿಂಚು ನಾರ್ಮಲ್ ಫೆನಾಮಿನನ್ ಬಂದ ಹಾಗೆ ಆಗುತ್ತೆ. ಬಟ್ ಅದು ಏನಾಗುತ್ತೆ, ನಿಮಗೆ ಲೈಟ್ನಿಂಗ್ ಹತ್ತಿರದಲ್ಲಿ ಎಲ್ಲ ಒಂದು ಕಡೆ ಸಿಡ್ಲೋಡಿತ್ತು ಅಂತ ನಾವು ಕೇಳ್ತೀವಿ, ಓದಿರ್ತೀವಿ.
ಸೊ ಆಗ ಏನಾಗುತ್ತೆ ನಿಮಗೆ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಓಕೆ ಹೈ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಹೈ ವೋಲ್ಟೇಜ್ ಇಂಡ್ಯೂಸ್ ಆದಾಗ ನಮ್ಮ ಎಕ್ವಿಪ್ಮೆಂಟ್ UPS ಆಗಲಿ ಅಥವಾ UPS ಇಂದ ಬೇರೆ ಎಕ್ವಿಪ್ಮೆಂಟ್ಗೆ ಕನೆಕ್ಟ್ ಆಗಿರೋಂಥ ಎಕ್ವಿಪ್ಮೆಂಟ್ಸ್ ಆಗಲಿ ಆ ಹೈ ವೋಲ್ಟೇಜ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಉಂಟು. ಓಕೆ ಓಕೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದು SPD ಆಗಲೇ ಹೇಳ್ದಂಗೆ ದಿಸ್ ಈಸ್ ಲೈಕ್ ಎ ಸೋಲ್ಜರ್. ನೀವು ಹೇಳಿದ್ರಿ ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಅಲ್ವಾ, ಒಂದು ಸೋಲ್ಜರ್ ಇದ್ದಂಗೆ. ಹೌದು. ಸೊ ಇದು ಬಂದು ನಿಮ್ಮ ಪ್ರಾಡಕ್ಟ್ನ ಕಾಪಾಡುತ್ತೆ. ಇಟ್ ವಿಲ್ ಪ್ರಿವೆಂಟ್ ದಿ ಎಕ್ವಿಪ್ಮೆಂಟ್ ಫ್ರಮ್ ಹೈ ವೋಲ್ಟೇಜ್. ಓಕೆ ಸೊ ಯಾವ ಥರ ಮಾಡುತ್ತೆ ಅಂದರೆ ಇದರಲ್ಲಿ ನಾವು ಸರ್ಜ್ನ ಪ್ರೊಟೆಕ್ಷನ್, ಇವಾಗ ಆ ಎಕ್ಸೆಸಿವ್ ಏನು ವೋಲ್ಟೇಜ್ ಬರುತ್ತೋ ಅದನ್ನ ಇದರಲ್ಲಿ ಡ್ಯಾಂಪ್ ಮಾಡ್ತೀವಿ. ಓಕೆ ಓಕೆ ಡ್ಯಾಂಪ್ ಮಾಡಿ ತುಂಬ ಎಕ್ಸೆಸ್ ಎನರ್ಜಿ ಬಂತು ಅಂದರೆ ಇಲ್ಲೊಂದು ಫ್ಯೂಸ್ ಇದೆ ನೋಡಿ, ಇದು ಫ್ಯೂಸ್ ಹೋಗುತ್ತೆ. ಜಸ್ಟ್ ಈ ಥರ ಒಂದು ಫ್ಯೂಸ್ ಇದು. ಸೊ ಒಂದು ಸ್ಮಾಲ್ ಫ್ಯೂಸ್, ದಿಸ್ ಇಸ್ ಅರೌಂಡ್ ₹1 ಫ್ಯೂಸ್ ಇದೆ. ಓಕೆ ಓಕೆ ಇದು ಫ್ಯೂಸ್ ರಿಪ್ಲೇಸ್ ಮಾಡ್ಕೋಬಹುದು. ಇಲ್ಲ ನಿಮಗೆ ಅಡಿಷನಲ್ ಇನ್ನೂ ಒಂದು ಫೀಚರ್ ಬೇಕು ಅಂದರೆ ಒಂದು ಸ್ಲೈಟ್ಲಿ ಬಿಗ್ಗರ್ ಒಂದಿದೆ, ಇದು ಸ್ವಲ್ಪ ದೊಡ್ಡದಿದೆ. ಸೊ ಇದರಲ್ಲಿ ನೀವು ಒಂದು ಸೀರೀಸಲ್ಲಿ ಒಂದು MCB ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ MCB ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ UPSಗೆ ಅಂತೇನಲ್ಲ, ನಿಮಗೆ ಬೇರೆ ಎಕ್ವಿಪ್ಮೆಂಟ್ ಮನೇಲಿ ಬೇರೆ UPSಗೆ ಕನೆಕ್ಟ್ ಆಗದೆ ಇರೋ ಎಕ್ವಿಪ್ಮೆಂಟ್ಸನ್ನು ಸೇಫ್ ಗಾರ್ಡ್ ಆಗುತ್ತೆ, ಸೇಫ್ ಗಾರ್ಡ್ ಮಾಡುತ್ತೆ. ಹೋದ್ರೆ ಇದೊಂದು ಪ್ರಾಡಕ್ಟ್ ಹೋಗುತ್ತೆ. ಇದು ಲೋ ಕಾಸ್ಟ್ ಇದೆ. ಇದು ಇನ್ನೊಂದು ಇದನ್ನ ಇನ್ಸ್ಟಾಲ್ ಮಾಡೋದು ಯಾವಾಗ, ಹೇಗೆ ಮಾಡೋದು? ಸಿಂಪಲ್ ಸರ್. ಇದು ನೀವು ಇನ್ಕಮಿಂಗ್ ಇವಾಗ ನಿಮ್ಮ ಮೇನ್ಸ್ ಇಂದ ಮೀಟ್ರಿಂದ ಇನ್ಕಮಿಂಗ್ ಬರುತ್ತೆ. ಸೊ ಒಂದು ಇಲ್ಲಿ ಇನ್ಪುಟ್ ಅಂತ ಇದೆ, ಓಕೆ, ಇನ್ನೊಂದು ಔಟ್ಪುಟ್ ಅಂತ ಇರುತ್ತೆ. ಸೊ ಲೈನ್ ನ್ಯೂಟ್ರಲ್, ಇಲ್ಲಿ ಲೈನ್ ನ್ಯೂಟ್ರಲ್. ಸೊ ಇದಕ್ಕೆ ಸೀರೀಸ್ ಅಲ್ಲಿ ಇನ್ಪುಟ್ ಕೊಡಬೇಕಾದ್ರೆ ಇದಕ್ಕೊಂದು MCB ಹಾಕ್ಬಿಡಿ. ಇನ್ಪುಟ್ ಕೊಡಬೇಕಾದ್ರೆ ಔಟ್ಪುಟ್ ನಿಮ್ಮ ನಾರ್ಮಲ್ ನಿಮ್ಮ ಎಕ್ವಿಪ್ಮೆಂಟ್ ನಿಮ್ಮ ಲೋಡ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸರಿ. ಸೊ ಇನ್ ಕೇಸ್ ಇದು ಫೇಲ್ ಆಯ್ತು, ಇವಾಗ ಸರ್ಜ್ ಬಂದಿದೆ, ಇದು ಓವರ್ಲೋಡ್ ತಗೊಂಡಿದ್ದಾಗ MCBನ ಇದು ಟ್ರಿಪ್ ಮಾಡುತ್ತೆ. ಓಕೆ ಓಕೆ ಓಕೆ. ಸೊ MCB ಟ್ರಿಪ್ ಆದಾಗ ನಿಮ್ಮ ಎಕ್ವಿಪ್ಮೆಂಟ್ಸ್ನ ಎಲ್ಲ ಹೈ ವೋಲ್ಟೇಜ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವ ಪ್ರಾಡಕ್ಟ್ ಅನ್ನು ನೋಡ್ತಾ ಇದೀವಿ ಸರ್? ಇದು ಹೋಮ್ ಲೈಟಿಂಗ್ ಸಿಸ್ಟಮ್. ಸೊ ಲಾಸ್ಟ್ ಟೈಮು ನಾವು ತೋರಿಸ್ತಿದ್ದೆ, ಬಟ್ ಅವಾಗ ಬೇರೆ ಕ್ಯಾಬಿನೆಟ್ ಆಗಿತ್ತು. ಓಕೆ. ಎಕ್ಸ್ಟರ್ನಲ್ ಬ್ಯಾಟ್ರಿ ಇತ್ತು, ಇದು ಇಂಟರ್ನಲ್ ಬ್ಯಾಟ್ರಿ. ಇದು ಇಂಟರ್ನಲ್ ಬ್ಯಾಟ್ರಿ. ಅಂಡ್ ಅವಾಗ ಓನ್ಲಿ 2 ಲೈಟ್ ಇತ್ತು. ಹೌದು. ಇದು ಸರ್ 4 ಲೈಟ್ ತೋರಿಸ್ತಾ ಇದೆ. ಈಗ 4 ಲೈಟ್. ಸೊ ಈಚ್ ಲೈಟ್ ಇವಾಗ ನೀವು ನೋಡಿ, ಇಲ್ಲಿ L1 L2 ಲೈವ್ ಲೋಡ್ 1 ಲೋಡ್ 2 ಲೋಡ್ 3 ಲೋಡ್ 4 ಅಂತ ಇದೆ. ಸೊ ಎಲ್ಲಾದ್ರಲ್ಲಿ 12 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ. ನೀವು ಇವಾಗ ಬಲ್ಪೇ ಅಲ್ಲ, ನಿಮ್ ನಾರ್ಮಲ್ ಆಗಿ ನೀವು DC ಫ್ಯಾನು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇದು 5 ಮೀಟರ್ ಇಲ್ಲ 3 ಮೀಟರ್ಸ್ ಲೆಂತ್ ಬರುತ್ತೆ, ವೈರ್ ಇರುತ್ತೆ. ಪ್ಲಸ್ ವಿತ್ ಬಿಲ್ಟ್ ಇನ್ ಸ್ವಿಚ್ ಬಂದ್ಬಿಡುತ್ತೆ. ಆನ್ ಮಾಡಿದಾಗ ನಿಮ್ 4 ಬಲ್ಬ್ ಬರುತ್ತೆ. ಪ್ಲಸ್ ಅಲ್ಲಿ ಮೊಬೈಲ್ ಫೋನ್ ಚಾರ್ಜಿಂಗು ಬರುತ್ತೆ ನೋಡಿ, ಮೊಬೈಲ್ ಫೋನ್ ಚಾರ್ಜ್ ಆಗ್ತಾ ಇದೆ. ಓಕೆ. ಸೊ ಇದಕ್ಕೆ USB ಕೊಟ್ಟಿದ್ದೀರಾ ಸರ್? USB ಕೊಟ್ಟಿದ್ದೀನಿ. ಸೊ USB ನಲ್ಲಿ ನೀವು ಟೈಪ್ C ಆದ್ರೂ ಆಗ್ಲಿ ಇಲ್ಲ ಮೈಕ್ರೋ USB ಕೇಬಲ್ ಆದ್ರೂ ಕನೆಕ್ಟ್ ಮಾಡ್ಕೊಬಹುದು. ಓಕೆ. ನನ್ನ ಕ್ವಶನ್ ಅಂದ್ರೆ ಇದು ಎಷ್ಟು ಟೈಮ್ ವರೆಗೆ ಬರುತ್ತೆ, ಎಷ್ಟು ಬ್ಯಾಕಪ್ ಕೊಡುತ್ತೆ ನಮಗೆ ಇದು? ಸರ್ ಇದರಲ್ಲಿ ನಮಗೆ 144 ವ್ಯಾಟ್ ಅವರ್ ಬ್ಯಾಟ್ರಿ ಇದೆ. ಸೊ ಹಾಗಾಗಿ ಇವಾಗ ನಾವು ಲೋಡ್ 20 ವ್ಯಾಟ್ಸ್ ಲೋಡ್ ಹಾಕಿದೀವಿ ಅಂದ್ರೆ ಓಕೆ, ಮಿನಿಮಮ್ ಸೋಲಾರ್ ಪ್ಯಾನಲ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ 6 to 7 ಅವರ್ಸ್ ಬ್ಯಾಕಪ್ ಬರುತ್ತೆ. 6 to 7 ಅವರ್ಸ್ ಬ್ಯಾಕಪ್ ಬರುತ್ತೆ. ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ಯಾರಲಲ್ ಆಗಿ ಚಾರ್ಜಿಂಗ್ ಆಗ್ತಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಮೋರ್ ದನ್ 15 ಅವರ್ಸ್ ಬ್ಯಾಕಪ್ ಬರುತ್ತೆ. ಕಂಟಿನ್ಯೂಸ್ಲಿ ಬರ್ತಾನೆ ಇರುತ್ತೆ. ಇದಕ್ಕೆ ಸೋಲಾರ್ ಕನೆಕ್ಟ್ ಮಾಡಬಹುದಾ? ಹೌದು, ಸೋಲಾರ್ ನಾವು ಇಲ್ಲಿ ಸೋಲಾರ್ ಪ್ಯಾನಲ್ಗೆ ಇಲ್ಲಿ 20 ವ್ಯಾಟ್ 10 ವ್ಯಾಟ್ ಇಲ್ಲ 20 ವ್ಯಾಟ್ ಇದು ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡ್ಕೋಬಹುದು. ಯಾರ್ಯಾರಿಗೆ ಯೂಸ್ಫುಲ್ ಅಂತ ಹೇಳ್ತೀರಾ ಸರ್? ಸರ್ ಇದು ನಾರ್ಮಲ್ ಒಂದು ಮನೇಲಿ ನಿಮಗೆ ಇವಾಗ ಕಾಸ್ಟ್ ಜಾಸ್ತಿ ಇರುತ್ತೆ, UPS ಅಫೋರ್ಡಬಿಲಿಟಿ ಇರೋದಿಲ್ಲ, ಓನ್ಲಿ ಲೈಟಿಂಗ್ ಅಪ್ಲಿಕೇಶನ್ ಇರುತ್ತೆ, ಒಂದು DC ಫ್ಯಾನ್ ಹಾಕೋಬೇಕಾಗುತ್ತೆ. ಓಕೆ. ತೋಟದಲ್ಲಿ ಹಾಕೋಬಹುದು, ಇಲ್ಲ ನೀವು ಟ್ರಾವೆಲಿಂಗ್ ಇವಾಗ ಟೆಂಟ್ ಕ್ಯಾಂಪಿಂಗ್ ಹೋಗ್ತಿರ್ತಾರೆ ಅಂತವ್ರು ಯೂಸ್ ಮಾಡ್ಕೋಬಹುದು. ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ, ಸ್ಟ್ರೀಟ್ ವೆಂಡರ್ಸ್ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರೆ ಈವ್ನಿಂಗ್ ಟೈಮ್ ಸ್ಟ್ರೀಟ್ ವೆಂಡರ್ಸ್ ತುಂಬಾ ಜನ ಇರ್ತಾರೆ ಸರ್. ಸೊ ಅವರೆಲ್ಲ ಯೂಸ್ ಮಾಡ್ಕೋಬಹುದು. ವಾರಂಟಿ ಏನಾದ್ರು? ಹೌದು ಸರ್, ಇದು 3 ಇಯರ್ಸ್ ವಾರಂಟಿ ಬರುತ್ತೆ ನಮ್ಗೆ. 3 ಇಯರ್ಸ್ ವಾರಂಟಿ ಬರುತ್ತೆ ಇದಕ್ಕೆ. ನಿಜವಾಗ್ಲೂ ಒಂದು ಒಳ್ಳೆ ರೆವಲ್ಯೂಷನ್ ಪ್ರಾಡಕ್ಟ್ ಅಂತ ಹೇಳ್ಬೋದು ವೀಕ್ಷಕರೇ. ಏನು ಡೆಮೋ ಕೊಡ್ತಾ ಇದ್ದೀರಾ ನಮಗೆ ಸರ್? ಈಗ ಕಂಪ್ಲೀಟ್ ಸೋಲಾರಲ್ಲಿ ಹಾಗೆ UPS ಮಾಡಲಿ ಆಪರೇಷನ್ ಹೇಗೆ ಒಂದು UPS ಆಪರೇಟ್ ಆಗುತ್ತೆ. ಇದು ಇವಾಗ ನಮ್ಮ ಹತ್ರ ಇದು ದಿಸ್ ಇಸ್ 1.25 KVA ಆರ್ 1 ಕಿಲೋವ್ಯಾಟ್ UPS ಇದೆ. ಸೊ UPS ಅಲ್ಲಿ ಇಲ್ಲಿ ನೋಡ್ಬೋದು ಸೋಲಾರ್ ಚಾರ್ಜಿಂಗ್ ಆನ್ ಅಂತ ಒಂದು ಇಂಡಿಕೇಶನ್ ಬರ್ತಾ ಇದೆ. ಸೊ ಸೋಲಾರ್ ಪ್ಯಾನಲ್ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ಹ್ಯಾಸ್ ಬಿನ್ ಕನೆಕ್ಟ್ ಆಗಿದೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆಗಿದೆ. ಓಕೆ. ಬಟ್ ಇಲ್ಲಿ ಕರೆಂಟ್ ಬಂದು 0.2 ಆಂಪ್ಸ್ ಇದೆ. 0.2 ಆಂಪ್ಸ್ ಇದೆ. ಅಂದ್ರೆ ಸೋಲಾರ್ ಇಂದ ಏನೋ ಚಾರ್ಜ್ ತಗೊಂತಾ ಇಲ್ಲ. ಓಕೆ. ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಓಕೆ. ಸೊ ಇದು ಇವಾಗ ನಾನು ನೋಡಿ, ಇವಾಗ ಜಸ್ಟ್ ಒಂದು ಸ್ಮಾಲ್ ಲೋಡ್, ಒಂದು ಬಲ್ಪ್ ಲೋಡ್ ಆನ್ ಮಾಡ್ತೀನಿ. ಸೊ ಇದು ಬಂದು 160-170 ವ್ಯಾಟ್ ಲೋಡ್. ಸೊ ಇದು ನೋಡಿ, ಇವಾಗ ಲೋಡ್ ಹಾಕಿದ ತಕ್ಷಣನೇ ನೋಡಿ ಸೋಲಾರಿಂದ ಬ್ಯಾಟ್ರಿ ಚಾರ್ಜ್ ಆಗಿದೆ. ಓಕೆ. ಬಟ್ ಇವಾಗ 8.7 ಆಂಪ್ಸ್ 8.6 ಆಂಪ್ಸ್ ಅಷ್ಟು ಕರೆಂಟು
ಸೋಲಾರ್ ಪ್ಯಾನೆಲಿಂದ ಡ್ರಾ ಮಾಡ್ತಾ ಇದೆ. ಸೋಲಾರ್ ಪ್ಯಾನೆಲ್ ಡೈರೆಕ್ಟ್ ಆಗಿ ಡ್ರಾ ಮಾಡ್ತಾ ಇದೆ. ಓಕೆ 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 ಓಕೆ. ಸೊ ದಟ್ ಮೀನ್ಸ್ ಇವಾಗ ನಿಮ್ಮ ಲೋಡ್ ಏನ್ ಲೋಡ್ ಕನೆಕ್ಟ್ ಮಾಡಿರ್ತೀರಾ, ಒಂದು ಸರಿ ಬ್ಯಾಟ್ರಿ ಚಾರ್ಜ್ ಆಗಿದ್ಮೇಲೆ ನೀವು ಏನೇ ಲೋಡ್ ಕನೆಕ್ಟ್ ಮಾಡಿದ್ರು ಪ್ಯಾನೆಲ್ ಇಂದ ನಿಮ್ಗೆ ಆ ಲೋಡ್ ನ ಸಪೋರ್ಟ್ ಮಾಡುತ್ತೆ, ಡ್ರೈವ್ ಮಾಡುತ್ತೆ. ಬ್ಯಾಟ್ರಿಯಿಂದ ಕನ್ಸಂಪ್ಷನ್ ಮಾಡೋದಿಲ್ಲ. ಬ್ಯಾಟ್ರಿ ನೀವು ಏನ್ ಫುಲ್ ಚಾರ್ಜ್ ಆಗಿರುತ್ತೋ ಅದು ರಿಟರ್ನ್ ಆಗಿರುತ್ತೆ. ಸೊ ಒಂದ್ ಸರಿ ಸನ್ಲೈಟ್ ಡೌನ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಆಗಿ ದೆನ್ ಫೈನಲ್ ಆಗಿ ಎಸಿಗೆ ಚೇಂಜ್ ಓವರ್ ಆಗುತ್ತೆ. ಕರೆಕ್ಟ್. ಓಕೆ. ಸೊ ನೋಡಿ ಇದಾದ್ಮೇಲೆ ಬ್ಯಾಟ್ರಿ ನಾನು ಇವಾಗ ಕಂಪ್ಲೀಟ್ ಲೋಡ್ ಆಫ್ ಆಗಿದೆ. ಸೊ ನೋಡಿ ಇವಾಗ ಕಂಪ್ಲೀಟ್ ಆಫ್ ಆಗಿದೆ, ಕಮ್ಮಿ ಆಯ್ತು. ಹೌದು, ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇಲ್ಲ. ಇವಾಗ 0.2 ಆಗೋಯ್ತು, 0 ಸ್ಟಾಪ್ ಆಗೋಯ್ತು. ಚಾರ್ಜಿಂಗ್ ಕರೆಂಟ್ ಇಸ್ ನಿಲ್. ಬ್ಯಾಟ್ರಿ ಚಾರ್ಜ್ ತಗೊಂತಾ ಇಲ್ಲ ಇವಾಗ. ಸೊ ದಿಸ್ ಇಸ್ ದಿ ಫೀಚರ್ ಆಫ್ ದಿ ಲಿಥಿಯಂ ಮೇಲೆ ನಮ್ಮ ಬ್ಯಾಟ್ರಿ ಒಂದ್ಸರಿ ಚಾರ್ಜ್ ಆಗಿದ್ಮೇಲೆ ಡಿಸ್ಚಾರ್ಜ್ ಮಾಡೋವರೆಗೂ ಬ್ಯಾಟ್ರಿನ ತಿರ್ಗಾ ಚಾರ್ಜ್ ತಗೊಳ್ಳೋದಿಲ್ಲ. ನೀವು ಅದು ಒಂದು 2 days ಆಗ್ಬೋದು, 3 days ಆಗ್ಬೋದು. ಒಂದು ಸರಿ ನೀವು ಚಾರ್ಜ್ ಮಾಡಿದ್ಮೇಲೆ ಸೊ ಕಂಪ್ಲೀಟ್ಲಿ ಬ್ಯಾಟ್ರಿ ಈಸ್ ಕಂಪ್ಲೀಟ್ಲಿ ಕಟ್ ಆಫ್ ಆಗಿರುತ್ತೆ. ಸೊ ದಿ ಬ್ಯಾಟ್ರಿ ಈಸ್ ಸೇಫ್. ನಿಮಗೆ ಸೇಫ್ಟಿ ಯಾವ ಥರ ಅಂದರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗಿ ಓವರ್ ಚಾರ್ಜ್ ಆಗಿ ಬ್ಯಾಟ್ರಿ ಬ್ಲಾಸ್ಟ್ ಆಗೋದು, ಬ್ಯಾಟ್ರಿ ಫೇಲ್ ಆಗೋದು ಎಲ್ಲ ಚಾನ್ಸಸ್ ಇರುತ್ತೆ. ಇದರಲ್ಲಿ ಆ ಥರ ಫೀಚರ್ ಇಲ್ಲ, ಆ ಥರ ಆಪ್ಷನ್ನೇ ಇಲ್ಲ. ಸೊ ಇನ್ ಕೇಸ್ ನೀವು ಆ ಸಿಸ್ಟಮ್ನ ಆನ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಔಟ್ ಸೈಡ್, ಎಲ್ಲ ಆಚೆ ಹೋಗ್ತಾ ಇದ್ದೀರಾ, ಒಂದು ವಾರ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ಮಧ್ಯದ ಒಂದು ಸ್ವಿಚ್ ಇದೆ, ಬ್ಯಾಕಪ್ ಸ್ವಿಚ್ ಆಫ್ ಮಾಡಿಬಿಟ್ಬಿಡಿ. ಚಾರ್ಜಿಂಗ್ ಅದ್ರ ಪಾಡೋದು ಚಾರ್ಜ್ ಆಗ್ತಾ ಇರುತ್ತೆ. ಸೊ ಬ್ಯಾಕಪ್ ಇರೋದಿಲ್ಲ. ಸೊ ಯುವರ್ ಬ್ಯಾಟ್ರಿ ಈಸ್ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ ಅಂತ ನೀವು ಹೇಳ್ತಾ ಇರುವಂತದ್ದು ಅಲ್ವಾ? ಇದನ್ನ ಆಫ್ ಮಾಡಿಬಿಟ್ಟು ಹೋಗೋದು ಒಳ್ಳೇದಂತ ಹೇಳ್ತೀರಾ. ಸೂಪರ್ ಸರ್. ಸೊ ಇದು ಒಂದು. ನೆಕ್ಸ್ಟ್ AC ಮೋಡ್. ನಾನು ಇವಾಗ ಐ ಆಮ್ ಜಸ್ಟ್ ರಿಮೂವಿಂಗ್ ದಿ ಪ್ಯಾನೆಲ್, ಬ್ಯಾಟ್ರಿ ಸೋಲಾರ್ ಪ್ಯಾನೆಲ್ ಕನೆಕ್ಷನ್ ತೆಗೆದುಬಿಡ್ತೀರಾ ಇವಾಗ? ಓಕೆ. ಸೊ ಇವಾಗ ನಾರ್ಮಲ್ UPS ಫಂಕ್ಷನ್ ನೋಡೋಣ, ಯಾವ ಥರ ನಾರ್ಮಲ್ UPS ಫಂಕ್ಷನ್ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ತೋರಿಸಿ ಸರ್. ಇವಾಗ ಹೇಳಿ. ಆನ್ ಮಾಡಿದ್ರಿ. ಓಕೆ. ಸೊ ಇವಾಗ ಐ ವಿಲ್ ಸ್ವಿಚ್ ಆನ್ ದಿ AC ಸಪ್ಲೈ. ಇನ್ಪುಟ್ ನಾವು ಪರ್ಪಸ್ಫುಲಿ ಹೈ ವೋಲ್ಟೇಜ್ ಇನ್ಪುಟ್ ಕೊಟ್ಟಿದ್ದೀವಿ. ಜಾಸ್ತಿ ಕೊಟ್ಟಿದ್ದೀರಾ? ಹೌದು, ನೋಡಿ ಇನ್ಪುಟ್ ವೋಲ್ಟೇಜ್ ಬಂದು ತೋರಿಸುತ್ತೆ ಈಗ. ಓಕೆ. 322 ವೋಲ್ಟ್ಸ್ ಇದೆ ಇನ್ಪುಟ್ 322 ಬರ್ತಾ ಇದೆ. ಓಕೆ. ಬಟ್ ಔಟ್ಪುಟ್ ನೋಡಿ ಎಷ್ಟಿದೆ, ಔಟ್ಪುಟ್ ಬಂದು 214 ಬರ್ತಾ ಇದೆ. ಇಲ್ಲೂ 219 ಬರ್ತಾ ಇದೆ. ಕರೆಕ್ಟ್. ಸೊ ದಟ್ ಮೀನ್ಸ್ ದಿ UPS ಈಸ್ ಪ್ರೊಟೆಕ್ಟಿಂಗ್ ಯುವರ್ ಎಕ್ವಿಪ್ಮೆಂಟ್. ಇವಾಗ ಹೈ ವೋಲ್ಟೇಜ್ ಬಂತು. ಸೊ ಹೈ ವೋಲ್ಟೇಜ್ ಬಂತು ಅಂದ್ರೆ 300 ವೋಲ್ಟ್ಸ್ ಇಸ್ 319 ವೋಲ್ಟ್ಸ್ ಬಂತು ಅಂದ್ರೆ ನಿಮ್ಮ ಮೋಸ್ಟ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ಇನ್ಕ್ಲೂಡಿಂಗ್ ಯುವರ್ ಮೊಬೈಲ್ ಫೋನ್ ಚಾರ್ಜರ್ಸ್, ನಿಮ್ಮ LED TV ಎಲ್ಲಾನು ಡ್ಯಾಮೇಜ್ ಆಗುತ್ತೆ. ಕರೆಕ್ಟ್. ಓಕೆ. ಸೊ UPS ಈಸ್ ಆಕ್ಟಿಂಗ್ ಲೈಕ್ ಎ ಸ್ಟೆಬಿಲೈಸರ್. ಓಕೆ ಓಕೆ ಓಕೆ. ಆ ಒಂದು ವೋಲ್ಟೇಜ್ನ ಮೀರಿ ಲಿಮಿಟ್ಗಿಂತ ಜಾಸ್ತಿ ಬಂತು ಅಂದರೆ ಇಟ್ ಈಸ್ ಗೋಯಿಂಗ್ ಎನೇಬ್ಲಿಂಗ್ ದಿ ಪ್ರೊಟೆಕ್ಷನ್ ಮೋಡ್. ಸೊ ನಿಮ್ಮ ಇನ್ಪುಟ್ನ ಬೈಪಾಸ್ ಆಫ್ ಮಾಡಿಬಿಟ್ಟು ಇನ್ವರ್ಟರ್ ಆನ್ ಮಾಡ್ಕೊಳ್ಳುತ್ತೆ. ಓಕೆ ಓಕೆ ಓಕೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಫೀಚರ್. ಇವಾಗ ನಾನು ಐ ವಿಲ್ ಬ್ರಿಂಗ್ ಡೌನ್ ದಿ ವೋಲ್ಟೇಜ್ ಟು ದಿ ನಾಮಿನಲ್ ವೋಲ್ಟೇಜ್. ಇಲ್ಲಿ ನಾವೇನು ಮಾಡ್ತೀವಿ, ಐ ವಿಲ್ ಸ್ಲೋಲಿ ನಿಧಾನಕ್ಕೆ ನಾನು ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತೀನಿ. ಇವಾಗ ಇನ್ಪುಟ್ ಅಬ್ಸಲ್ಯೂಟ್ 0 ಇದೆ. ಓಕೆ. ಸೊ ಇದು ಇನ್ವರ್ಟರ್ UPS ಬಂದು ನಿಮಗೆ UPS ಮಾಡೆಲ್ ಇದೆ. ಸೊ ಇಲ್ಲಿ ನೋಡಿ ಕೊನೆಯದು ಥರ್ಡ್ ಸ್ವಿಚ್ ಅದು UPS ಮಾಡೆಲ್ ಇದೆ. ಹೌದು. ಓಕೆ. ಸೊ UPS ಮಾಡೆಲ್ ಇದ್ದಾಗ ನಿಮಗೆ ರೇಂಜ್ ಬಂದು ನ್ಯಾರೋ ರೇಂಜು, ಆಪರೇಟಿಂಗ್ ವೋಲ್ಟೇಜ್ ಬಂದು 185 ವೋಲ್ಟ್ಸ್ ಇಂದ 265 ವೋಲ್ಟ್ಸ್ ರೇಂಜಲ್ಲಿ ಇರುತ್ತೆ. ಓಕೆ. ಅಷ್ಟು ಒಳಗಿತ್ತು ಅಂದರೆ ನಿಮ್ಮ ಔಟ್ಪುಟ್ ಇನ್ಪುಟ್ ಏನು ವೋಲ್ಟೇಜ್ ಬರ್ತಾ ಇದೆಯೋ ಅದನ್ನು ಔಟ್ಪುಟಲ್ಲಿ ಕೊಡುತ್ತೆ. ಓಕೆ. ಆ ರೇಂಜ್ ಇವಾಗ 185 ವೋಲ್ಟ್ಸ್ಗಿಂತ ಕಮ್ಮಿ ಇದೆ, ಇಲ್ಲ 265ಗಿಂತ ಜಾಸ್ತಿ ಇದೆ ಅಂದರೆ ಇಂಟರ್ನಲ್ ಇನ್ವರ್ಟರ್ ಆನ್ ಆಗಿ ನಿಮ್ಮ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ 220 ವೋಲ್ಟ್ಸ್ಗೆ ಇಟ್ಕೊಳ್ಳುತ್ತೆ. ನೋಡಿ ಇವಾಗ ಇನ್ವರ್ಟರ್ ಸ್ವಿಚ್ ಆಯ್ತಲ್ವಾ? UPS ಮೋಡಲ್ಲಿ ಇದು ಚೇಂಜ್ ಓವರ್ ಆಯ್ತು ಅಂದ್ರೆ AC ಇನ್ಪುಟ್ ಔಟ್ಪುಟ್ ಬರುತ್ತೆ ಈಗ. ಓಕೆ ಓಕೆ ಓಕೆ. ಸೊ ಯುವರ್ ಎಕ್ವಿಪ್ಮೆಂಟ್ ಈಸ್ ಬೀಂಗ್ ಪ್ರೊಟೆಕ್ಟೆಡ್. ಬ್ಯಾಲೆನ್ಸ್ ಮಾಡುತ್ತೆ ಅದು ಅಲ್ವಾ? ಓಕೆ. ಬ್ಯಾಲೆನ್ಸ್ ಹೌದು, ಒಂಥರ ರಿಸ್ಟ್ರಿಕ್ಟ್ ಮಾಡುತ್ತೆ. ಹೌದು. ಇನ್ವರ್ಟರ್ ಮೋಡಲ್ಲಿ ಇನ್ನೊಂದಿದೆ ನೋಡಿ, ಇದು ಐ ಸ್ವಿಚ್ ಆಫ್ ದಿ ಇನ್ವರ್ಟರ್ ಮೋಡ್. ಇವಾಗ ಇನ್ವರ್ಟರ್ ಮೋಡ್ ಬಂದಿದೆ. ಓಕೆ. ಸೊ ಇನ್ವರ್ಟರ್ ಮೋಡಲ್ಲಿ ನಿಮಗೆ ಆಪರೇಟಿಂಗ್ ರೇಂಜ್ ತುಂಬ ಇನ್ಕ್ರೀಸ್ ಆಗಿಬಿಡುತ್ತೆ. ಇನ್ಪುಟ್ 120 ವೋಲ್ಟ್ಸ್ ಇಂದ ಹಿಡಿದು 270 ವೋಲ್ಟ್ಸ್ವರೆಗೂ ಏನೇ ಇನ್ಪುಟ್ ಬಂತು ಅಂದನೋ ಅಷ್ಟೇ ಅವಳು ಅದನ್ನೇ ಔಟ್ಪುಟ್ ಕೊಡ್ತಾ ಇರುತ್ತೆ. ಓಕೆ ಓಕೆ. ಇದು ಎಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮಗೆ ತುಂಬ ಪವರ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಲೋ ವೋಲ್ಟೇಜ್ ಇರುತ್ತೆ, 150 ವೋಲ್ಟ್ಸ್ ಇರುತ್ತೆ, 140 ವೋಲ್ಟ್ಸ್ ಇರುತ್ತೆ ಇನ್ಪುಟ್. ಇದು ಕೆಲವು ವಿಲೇಜಸಲ್ಲಿ ಲೋ ವೋಲ್ಟೇಜ್ ಇರುತ್ತೆ, ಇಲ್ಲ ಹೈ ವೋಲ್ಟೇಜು 240, 250, 260 ಆ ಥರ ಬಂದಾಗ ನೀವು ಇನ್ವರ್ಟರ್ ಮೋಡಲ್ಲಿ ಹಾಕಿದಾಗ ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇರುತ್ತೆ. ಪ್ಲಸ್ ನಿಮ್ಮ ಎಕ್ವಿಪ್ಮೆಂಟು ಡೈರೆಕ್ಟಾಗಿ AC-ಇಂದನೇ ಆಪ್ರೇಟ್ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಪವರ್ ಫೇಲ್ ಆದಾಗ ಅಥವಾ ನಿಮಗೆ ಕಂಪ್ಯೂಟರ್ಸ್ ಆಗಲಿ TV ಆಗಲಿ ಒಂದ್ಸರಿ ಬ್ಯಾಟ್ರಿ ಚಾರ್ಜ್ ಆಗಿದ್ಮೇಲೆ ಇನ್ವರ್ಟರ್ ಮೋಡಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ಸ್ ಆಪ್ರೇಟ್ ಮಾಡಬೇಕು, ನಿಮ್ಮ TV ನ್ಯಾರೋ ಬ್ಯಾಂಡಲ್ಲಿ ಆಪ್ರೇಟ್ ಆಗುವಂಥ ಪ್ರಾಡಕ್ಟ್ಸ್ನ ಆಪ್ರೇಟ್ ಮಾಡಬೇಕು ಅಂದರೆ
ಇನ್ವರ್ಟರ್ ಮೋಡಿಂದ ಚಾರ್ಜ್ ಆಗಿದ್ಮೇಲೆ ಯು ಪಿ ಎಸ್ ಮೋಡ್ ಹಾಕೋಬೋದು. ಯು ಪಿ ಎಸ್ ಮೋಡಲ್ಲಿ ಕಾನ್ಸ್ಟೆಂಟ್ 220 ವೋಲ್ಟ್ಸ್ ಬರ್ತಾ ಇರುತ್ತೆ. ಸರ್ ನಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಪ್ರಾಡಕ್ಟ್ಗಳ ಬಗ್ಗೆ ಆ್ಯಂಡ್ ಅದರದ್ದು ಕ್ವಾಲಿಟಿ ಬಗ್ಗೆ ಇರ್ಬೋದು, ಯೂಸೇಜ್ ಬಗ್ಗೆ ಒಳ್ಳೆ ನಾಲೆಜನ್ನು ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರು ಕೂಡ ತುಂಬ ಇಷ್ಟ ಆಗಿರುತ್ತೆ.